ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ಗೌರವಾನ್ವಿತ ಅಧ್ಯಕ್ಷರೇ, ಶ್ರದ್ಧೆಯ ಅತಿಥಿ ಬಂಧುಗಳೇ, ಕಾರ್ಯಕ್ರಮದ ಯೋಜನಾಧಿಕಾರಿಗಳೇ, ಗುರು ಬಳಗದವರೇ ಮತ್ತು ಭರವಸೆಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ತಾವೆಲ್ಲರೂ ಕಳೆದ 5 ದಿನಗಳಿಂದ ಈ ಶಿಬಿರದಲ್ಲಿ ಶ್ರಮದಾನದ ಜೊತೆಗೆ ಬೇರೆ ಬೇರೆ ವಿಷಯಗಳ ಚಿಂತನೆಯನ್ನು ಮಾಡಿದ್ದೀರಿ. ಇವತ್ತು ನನಗೆ ಸೇವೆಯ ಮಹತ್ವವನ್ನು ಕುರಿತು ನಿಮ್ಮ ಜೊತೆ ಚಿಂತನೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಈ NSS ಏನಿದೆ, ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆ, ಇದರ ಮೂಲ ಉದ್ದೇಶನೇ ಸೇವಾ ಮನೋಭಾವವನ್ನು ಉದ್ದೀಪನಗೊಳಿಸೋದು. ಅಂದರೆ ಈ ಯೋಜನೆಯ ಮುಖೇನ ತರುಣರ ಮೂಲಕ ಸಮಾಜದಲ್ಲಿ ಸೇವೆಯ ಮನೋಭಾವವನ್ನು ಉದ್ದೀಪನ ಮಾಡಿ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಮನೋಭಾವವನ್ನು ಹೆಚ್ಚು ಮಾಡೋದೇ NSSನ ಉದ್ದೇಶ ಆಗಿದೆ. ಇಲ್ಲಿ ನೀವು ಬರೆದಿದ್ದೀರಲ್ಲ, ನಾಟ್ ಫಾರ್ ಮೀ ಬಟ್ ಫಾರ್ ಯು. ಇದು NSSನ ಮೂಲ ತತ್ವ. ನನಗಲ್ಲ, ನಿಮಗೆ. ಇನ್ನೊಂದು ಕಡೆ ನಾನಲ್ಲ ನಾವು, ನನಗಲ್ಲ ನಮಗೆ ಅನ್ನೋ ತತ್ವವನ್ನು ಕೂಡ NSSನಲ್ಲಿ ಹೇಳ್ತಾರೆ. ನಿಮಗೆ ಗೊತ್ತಿರಬೇಕು, ಮಹಾತ್ಮ ಗಾಂಧೀಜಿಯವರ ಜನ್ಮ ಶತಾಬ್ದಿಯನ್ನು 100ನೇ ವರ್ಷದ ಜಯಂತಿ ಆಚರಣೆಯನ್ನು ಸ್ಮರಣೀಯವಾಗಿ ಉಳಿಸುವ ಆಲೋಚನೆಯ ಹಿನ್ನೆಲೆಯಲ್ಲಿ NSS ರೂಪುಗೊಂಡಿತು. 1969 ಸೆಪ್ಟೆಂಬರ್ 26ನೇ ತಾರೀಕಿನಂದು NSSನ ಕಾಯಕಲ್ಪ ಪ್ರಾರಂಭ ಆಯಿತು. ನೀವೇ ಹಾಡಿದ ಹಾಗೆ NSSನ ಉದ್ದೇಶಗಳನ್ನೆಲ್ಲ ಆ ಗೀತೆಯಲ್ಲಿ ಅವರು ಹಿಡಿದಿಟ್ಟಿದ್ದಾರೆ. ಅಂತಹ ಒಂದು ವಿಷಯ ಸೇವೆ, ಸರ್ವೀಸ್. ಅದರ ಬಗ್ಗೆ ಒಂದು 2-3 ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ತೇನೆ. ಮನುಷ್ಯ ಇತರರ ಒಳಿತಿಗಾಗಿ ಎಷ್ಟು ದುಡಿವನೋ ಅಷ್ಟು ದೊಡ್ಡ ವ್ಯಕ್ತಿಯಾಗುತ್ತಾನೆ. ಮಹಾತ್ಮ ಗಾಂಧೀಜಿಯವರ ಒಂದು ಮಾತು ಇತ್ತು. ಯಾರು ಬೇರೆಯವರಿಗಾಗಿ ದುಡಿತಾರೋ ಅವರು ಗೊತ್ತಿರಲಾರದ ಹಾಗೆ ದೊಡ್ಡವರಾಗ್ತಾರೆ ಅಂತ ಮಹಾತ್ಮ ಗಾಂಧೀಜಿ ಹೇಳ್ತಾರೆ. ವಿವೇಕಾನಂದರದೊಂದು ಮಾತಿದೆ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರು ಬದುಕಿದಂತೆ, ಇತರರು ಬದುಕಿದ್ದು ಸತ್ತಂತೆ. ಎಷ್ಟು ಚಂದ ಇದೆ ನೋಡಿ ಮಾತು. ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್. ಬೇರೆಯವರಿಗಾಗಿ ಯಾರು ಕಷ್ಟಪಡ್ತಾರೋ, ದುಡಿತಾರೋ, ಸಹಾಯ ಮಾಡ್ತಾರೋ, ಉಪಕಾರ ಮಾಡ್ತಾರೋ ಅವರು ಬದುಕಿದ ಹಾಗೆ, ಇತರರೆಲ್ಲರೂ ಬದುಕಿದ್ದು ಸತ್ತ ಹಾಗೆ. ಗಾಂಧೀಜಿಯವರ ಆ ಮಾತು, ವಿವೇಕಾನಂದರ ಈ ಮಾತು, ಇವೆರಡೂ ಸೇವೆಯ ಮಹತ್ವವನ್ನು ನಮಗೆ ತಿಳಿಸ್ತಾರೆ. ಸೇವೆ ಅಂದರೆ ಏನು? ಬೇರೆಯವರಿಗೆ ಉಪಕಾರವನ್ನು ಮಾಡೋದು. ಕಷ್ಟದಲ್ಲಿದ್ದವರಿಗೆ ಶಕ್ತ್ಯಾನುಸಾರ, ಅಗತ್ಯಾನುಸಾರ ಸಹಾಯವನ್ನು ಮಾಡೋದು. 2 ಶಬ್ದ ನೆನ್ಪಿಟ್ಕೋಬೇಕು. ನಮ್ಮದೆಲ್ಲ ಕಳ್ಕೊಂಡು ಉಪಕಾರ ಮಾಡೋದಲ್ಲ. ಶಕ್ತ್ಯಾನುಸಾರ, ಅಗತ್ಯಾನುಸಾರ ಸಹಾಯವನ್ನು ಮಾಡೋದಕ್ಕೆ ಸೇವೆ ಅಂತ ಕರೀತಾರೆ. ಇದರಲ್ಲೊಂದು ಲಾಜಿಕ್ ಇದೆ. ಸಹಾಯ ಮಾಡೋದ್ರ ಒಳಗಡೆ
ಯಾವುದೇ ರೀತಿಯ ಅಪೇಕ್ಷೆ ಇರಬಾರ್ದು, ಅದಕ್ಕೆ ಸೇವೆ ಅಂತ ಕರೀತಾರೆ. ಅಪೇಕ್ಷೆ ಇಟ್ಕೊಂಡು ಸಹಾಯ ಮಾಡಿದ್ದಕ್ಕೆ ಸೇವೆ ಅಂತ ಕರೆಯೋದಿಲ್ಲ. ನಮಗೇನು ಅದರಿಂದ ನಿರೀಕ್ಷೆ ಇರಬಾರ್ದು. ದಾರಿಯಲ್ಲಿ ಹೋಗೋ ವ್ಯಕ್ತಿಗೆ ಕುಡಿಯೋದಕ್ಕೆ ಒಂದು ಕಪ್ ನೀರು ಕೊಟ್ಟರೆ, ನೀರು ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ನಾವೇನಾದರೂ ಬಯಸಿದೆವು ಅಂದರೆ ಇಟ್ ಈಸ್ ನಾಟ್ ಸರ್ವಿಸ್ ಎಟ್ ಆಲ್, ಅದು ಸರ್ವಿಸ್ ಅಲ್ಲ. ಸೇವೆ ಅಂದ್ರೇನು? ಶಕ್ತ್ಯಾನುಸಾರ, ಅಗತ್ಯಾನುಸಾರ ಬೇರೆಯವರಿಗೆ ಸಹಾಯವನ್ನು ಮಾಡೋದು, ಮತ್ತು ಆ ಸಹಾಯ ಅನಪೇಕ್ಷಿತ ಭಾವದಿಂದ ಕೂಡಿರಬೇಕು. ಏನನ್ನೂ ನಾವು ನಿರೀಕ್ಷೆ ಮಾಡಬಾರ್ದು. ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ ಮಾತ್ರ ಸಹಾಯ ಮಾಡಬೇಕು, ಅನಗತ್ಯ ಇದ್ದವರಿಗೆ ಸಹಾಯ ಮಾಡಬಾರ್ದು. ಹೊಟ್ಟೆ ತುಂಬಿದವರಿಗೆ ಊಟ ಕೊಟ್ಟರೆ ಊಟ ವ್ಯರ್ಥ ಅಲ್ಲ, ದುಡ್ಡಿದ್ದವರಿಗೆ ದುಡ್ಡು ಕೊಟ್ಟರೆ ದುಡ್ಡು ವ್ಯರ್ಥ. ಯಾರಿಗೆ ಏನು ಅಗತ್ಯ ಇದೆಯೋ ಆ ಅಗತ್ಯವನ್ನು ನಮ್ಮ ಶಕ್ತ್ಯಾನುಸಾರ ಅವ್ರಿಗೆ ಉಪಕಾರ ಮಾಡೋ ಯೋಗ್ಯತೆಯೂ ನಮಗಿರ್ಬೇಕಲ್ಲ. ಈಗ ಸರ್ ಹತ್ರ ದುಡ್ಡಿಲ್ಲ, ದುಡ್ಡು ಕೊಡೋಕೆ ನನ್ನ ಹತ್ರ ದುಡ್ಡು ಇರಬೇಕಲ್ಲ. ನಾನು ಸಾಲ ಮಾಡಿ ದುಡ್ಡು ಕೊಟ್ಟರೆ ನನಗೆ ಕಷ್ಟ ಆಗುತ್ತಲ್ಲ. ಆದ್ದರಿಂದ ಶಕ್ತ್ಯಾನುಸಾರ, ಅಗತ್ಯಾನುಸಾರ. ಆ್ಯಕ್ಚುಲಿ ಸರ್ ಹತ್ರ ದುಡ್ಡು ಇರಬಾರ್ದು, ಅವಾಗ ಮಾತ್ರ ಸರಿಗೆ ದುಡ್ಡು ಕೊಡಬೇಕು. ದುಡ್ಡಿದ್ದವರಿಗೆ ದುಡ್ಡಿನ ಅಗತ್ಯ ಇರುವುದಿಲ್ಲಲ್ಲ. ಹಾಗೆ ಇತರರಿಗೆ ಸಹಾಯ ಮಾಡುವ ಮನೋಭಾವವನ್ನು, ಕ್ರಿಯೆಯನ್ನು, ಕಲ್ಪನೆಯನ್ನು ಸೇವೆ ಅಂತ ಕರೀತಾರೆ. ಭಾಳ ಹಳೀದೊಂದು ಮಾತಿದೆ, ಸರ್ವೀಸ್ ಟು ದ ಪೀಪಲ್ ಈಸ್ ಸರ್ವೀಸ್ ಟು ದ ಗಾಡ್. ಗ್ರೇಟ್ ಸೇಯಿಂಗ್. ಜನರಿಗೆ ಸೇವೆ ಮಾಡೋದು ದೇವರಿಗೆ ಸೇವೆ ಮಾಡಿದ ಹಾಗೆ. ಎಷ್ಟು ಚಂದಿಲ್ಲ ಮಾತು. ಸರ್ವೀಸ್ ಟು ದ ಪೀಪಲ್ ಈಸ್ ಸರ್ವೀಸ್ ಟು ದ ಗಾಡ್. ಯಾಕೋ ನಗ್ತೀಯ? ಸರ್ವೀಸ್ ಟು ದ ಪೀಪಲ್ ಈಸ್ ಸರ್ವೀಸ್ ಟು ದ ಗಾಡ್. ಜನರಿಗೆ ಉಪಕಾರ ಮಾಡೋದು, ಸೇವೆ ಮಾಡೋದು ಇದೆಯಲ್ಲ, ಅದು ದೇವರಿಗೆ ಸೇವೆ ಮಾಡಿದ ಹಾಗೆ. ಮತ್ತು ಸೇವೆ ಮಾಡೋದೊಂದು ಅವಕಾಶ. ಎಷ್ಟೋ ಜನ ಸೇವಾ ಕೈಂಕರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟ ಉದಾಹರಣೆಗಳು ಚರಿತ್ರೆಯೊಳಗಡೆ ಇದ್ದಾವೆ. ಟು ಸರ್ವ್ ಪೀಪಲ್ ದೇ ಹ್ಯಾವ್ ಸ್ಯಾಕ್ರಿಫೈಡ್ ಎವ್ರಿಥಿಂಗ್ ಎಲ್ಸ್, ಈವನ್ ದೇರ್ ಓನ್ ಲೈಫ್. ಅವರ ಸ್ವಂತ ಜೀವನವನ್ನು, ಸ್ವಂತ ಸುಖಗಳನ್ನು, ಸ್ವಂತ ಎಲ್ಲ ಅಪೇಕ್ಷೆಗಳನ್ನು ತ್ಯಾಗ ಮಾಡಿ ಸಮಾಜ ಸೇವೆಯನ್ನು ಮಾಡಿದ ಎಷ್ಟೋ ಜನ ನಮ್ಮ ಮಧ್ಯೆ ಇದ್ದಾರೆ. ಇಂಥ ಮನೋಭಾವವನ್ನು ನಮ್ಮೊಳಗಡೆ ಉದ್ದೀಪನ ಮಾಡುವುದು ಈ ಯೋಜನೆಯ ಉದ್ದೇಶ. ಕಮ್ ಲೆಟ್ ಅಸ್ ಸರ್ವ್ ದ ವರ್ಲ್ಡ್. ಬೈ ಸರ್ವಿಂಗ್ ದ ವರ್ಲ್ಡ್ ವಿ ವಿಲ್ ಎನ್ರಿಚ್ ಇಟ್. ಸೇವೆ ಮಾಡುವ ಮೂಲಕ ನಾವು ಸಮಾಜವನ್ನು ಸಶಕ್ತ ಮಾಡಬಹುದು. ಎಷ್ಟು ಚಂದ ಕಲ್ಪನೆ ಇದೆ ನೋಡಿ NSS ಹಿಂದೆ. ಯಾಕೆ ಈ ಸೇವಾ ಮನೋಭಾವ ನಮ್ಮಲ್ಲಿ ಬೆಳೆಸಬೇಕು ಅಂದರೆ, ವಿ ಹ್ಯಾವ್ ಟು ಎನ್ರಿಚ್ ದ ವರ್ಲ್ಡ್. ನಾವು ಸಮಾಜವನ್ನು, ಪ್ರಪಂಚವನ್ನು ಸಶಕ್ತ ಮಾಡೋದಿದೆ. ಸಮಾಜವನ್ನು ಸಶಕ್ತ ಮಾಡಬೇಕು ಅಂದರೆ ಏನರ್ಥ? ಸಮಾಜಕ್ಕೆ ಬಲ ತುಂಬಬೇಕು. ಒಂದು ಮನೋಬಲ ತುಂಬಬೇಕು, ಮತ್ತೊಂದು ಸ್ಥೈರ್ಯ ತುಂಬಬೇಕು. ಆ ಎರಡಕ್ಕೂ ಇರೋ ಉಪಾಯ ಒಂದೇ, ಸರ್ವೀಸ್ ಮಾಡೋದು, ಸೇವೆ ಮಾಡೋದು. ನಾನೊಂದು ಘಟನೆ ಹೇಳಬೇಕು ನಿಮಗೆ, ಅಂದರೆ ಇದು ಅರ್ಥ ಆಗುತ್ತೆ. ಆ್ಯಕ್ಚುಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎಜುಕೇಟೆಡ್ ಪೀಪಲ್ ಈಸ್ ಟು ಸರ್ವ್ ದ ಸೊಸೈಟಿ. ವಿದ್ಯಾವಂತರ ನಿಜವಾದ ಧ್ಯೇಯ ಏನಾಗಬೇಕು ಅಂದರೆ ಸಮಾಜವನ್ನು ಎತ್ತೋದು, ಸಮಾಜಕ್ಕೆ ಸೇವೆ ಮಾಡೋದು. ಅವಿದ್ಯಾವಂತರ ಸಮಾಜ ಸೇವೆ ಮಾಡದೇ ಇದ್ದರೆ ನಡೀತದೆ, ಯಾಕೆಂದರೆ ಅವರಿಗೆ ಕಲ್ಪನೆ ಇರೋದಿಲ್ಲ. ದೋ ವಿ ಆರ್ ಎಜುಕೇಟೆಡ್, ವಿ ಆರ್ ನಾಟ್ ಸರ್ವಿಂಗ್ ದ ಸೊಸೈಟಿ, ವಿ ವಿಲ್ ಬಿಕಮ್ ಎಜುಕೇಟೆಡ್ ಅನ್ಎಜುಕೇಟೆಡ್. ನಾವು ವಿದ್ಯಾವಂತರಾಗಿಯೂ ಸಮಾಜ ಸೇವೆ ಮಾಡಲಿಲ್ಲ, ಮತ್ತೊಬ್ಬರಿಗೆ ಉಪಕಾರ ಮಾಡಲಿಲ್ಲ, ಮತ್ತೊಬ್ಬರ ಕಷ್ಟ ದೂರ ಮಾಡಲಿಲ್ಲ ಅಂದರೆ ವಿ ವಿಲ್ ಬಿಕಮ್ ಎಜುಕೇಟೆಡ್ ಅನ್ಎಜುಕೇಟೆಡ್. ದಟ್ ಈಸ್ ವೈ ಶಾಲಾ ಕಾಲೇಜಿನಲ್ಲಿ NSS ಇರೋದು. ಎಲ್ಲಿರೋದು? ದನ ಕಾಯೋರಿಗೆ NSS ಇದೆಯಾ? ಎಲ್ಲರೂ ನೋಡಿದಿರಿ? ಇಲ್ಲ. ಯಾಕಂದರೆ ಅವರು ವಿತೌಟ್ ದೇರ್ ನಾಲೆಜ್ ದೇ ಆರ್ ಸರ್ವಿಂಗ್ ದ ಸೊಸೈಟಿ. ಅವ್ರಿಗೆ ಗೊತ್ತಿಲ್ಲ, ಆದರೂ ಅವ್ರು ಸೇವೆ ಮಾಡ್ತಿದ್ದಾರೆ. ನಮಗೆ ಗೊತ್ತಿದೆ, ಆದರೂ ನಾವು ಸೇವೆ ಮಾಡ್ತಾಯಿದ್ದೀವಿ. ತಮಿಳುನಾಡು ನಿಮ್ಗೆ ಗೊತ್ತಲ್ಲ? ತಮಿಳುನಾಡು ಏನದು ರಾಜ್ಯ? ಎಲ್ಲಿದೆ? ಮತ್ತೇನು ಬೇರೆ ದೇಶದಲ್ಲಿ ಇರುತ್ತಾ? ಎಲ್ಲಿದೆ ಭಾರತದಲ್ಲಿ? ಹಂಗೆ ಹೇಳಬೇಕದು, ದಕ್ಷಿಣ ಭಾರತದಲ್ಲಿ ಇದೆ. ತಮಿಳುನಾಡಿನಲ್ಲಿ ತಿರುನಲ್ವೇಲಿ ಅಂತ ಒಂದು ಜಿಲ್ಲೆ, ಕೇಳಿದ್ದೀರಿ? ತಿರುನಲ್ವೇಲಿ. ಅಲ್ಲಿ ನಾಂಗನೇರಿ ಅಂತ ಒಂದು ತಾಲ್ಲೂಕು, ಒಂದು ಸಣ್ಣ ಹಳ್ಳಿ, ಮೇಲಕರು ವೆಕ್ಕುಳ್ ಊರಿನ ಹೆಸರು. ಆ ಊರೊಳಗೊಂದು ಕುಟುಂಬ ಇತ್ತು, ಅಗರ್ಭ ಶ್ರೀಮಂತ ಕುಟುಂಬ. ತಲೆತಲಾಂತರದಿಂದ 4 ಮಂದಿಗೆ ಅನ್ನ ಹಾಕಿದಂಥ ಕುಟುಂಬ, ಭಾಳ ಶ್ರೀಮಂತ ಮನೆತನ. ಆ ಮನೆಯೊಳಗಡೆ ಗಂಡ ಹೆಂಡತಿ ಇಬ್ಬರಿದ್ದರು, ಅವ್ರಿಗೊಬ್ಬ ಮಗ ಇದ್ದ.
ಸುಸಂಸ್ಕೃತ ಕುಟುಂಬ, ಅನುಕೂಲಸ್ಥ ಕುಟುಂಬ. ಹುಡುಗನು ವಿದ್ಯಾವಂತ ಇದ್ದ, ಅಂದರೆ ಒಳ್ಳೆ ಮಗು ಇದ್ದ. ಆ ಹುಡುಗನಿಗೆ ಒಂದು ಬ್ಯಾಡ್ ಲಕ್ ಏನು ಅಂದರೆ, ಹುಡುಗ 1 ವರ್ಷ ಆಗೋದ್ರೊಳಗಡೆ ಅವನ ತಂದೆ ತೀರ್ಕೊಂಡಿದ್ದ. ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಹೆಂಗೆ ಬರ್ತವೆ ಮತ್ತು ನಾವು ಅದನ್ನು ಸ್ಫೂರ್ತಿಯಾಗಿ ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದನ್ನು ಇಂಥದ್ದನ್ನು ನೋಡಿ ಕಲಿಬೇಕು ನಾವು. 1 ವರ್ಷ ಆಗೋದ್ರೊಳಗಡೆ ಅಪ್ಪ ತೀರಿಕೊಂಡ, ಅಮ್ಮ ಧೈರ್ಯವಂತೆ ಇದ್ದಳು, ಹುಡುಗನನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದಳು. ಹುಡುಗನೂ ಅಷ್ಟೇ ಚಾಕಚಕ್ಕೆಯಿಂದ ಕಲಿತಿದ್ದ, ಬೆಳೀತಿದ್ದ, ಆಡ್ತಿದ್ದ, ಎಲ್ಲರ ಜೊತೆ ಬೆರೀತಿದ್ದ. ಆ ಹುಡುಗ PUC ಶಿಕ್ಷಣ ಆದಮೇಲೆ ಡಿಗ್ರಿ ಅಡ್ಮಿಷನ್ ತಗೊಂಡ. ಡಿಗ್ರಿ ಒಳಗಡೆ ತಮಿಳು ಭಾಷೆ ಆಪ್ಷನಲ್ ಆಗಿ ಸೆಲೆಕ್ಟ್ ಮಾಡಿದ್ದ. ಆಪ್ಷನಲ್ ಆಗಿ ತಮಿಳು ಭಾಷೆ ತಗೊಂಡಿದ್ದ. ಆ ಇಡೀ ಕಾಲೇಜಲ್ಲಿ ತಮಿಳು ಭಾಷೆ ಆಪ್ಷನಲ್ ಆಗಿ ತೊಗೊಂಡಿದ್ದು ಒಬ್ಬನೇ ಹುಡುಗ. ಪ್ರಿನ್ಸಿಪಾಲ್ ಕರೆದು ಏನು ಮಾತಾಡಿದ್ರು, ನಿನಗೊಬ್ಬನಿಗೋಸ್ಕರ ಒಂದು ಕ್ಲಾಸ್ ರೂಮ್, ಒಬ್ಬರು ಲೆಕ್ಚರ್ನ ಎಲ್ಲಿ ಅಪಾಯಿಂಟ್ ಮಾಡೋಕ್ಕಾಗುತ್ತೆ, ಬಿಟ್ಬಿಡು, ಬೇರೆ ಲ್ಯಾಂಗ್ವೇಜ್ ತಗೋ ಅಂತ ಹೇಳಿದ್ರು. ಆದರೆ ಆ ಹುಡುಗ ಕಾಮನ್ ಹುಡುಗ ಆಗಿರಲಿಲ್ಲ. ಅವ ಏನಂದ, ನಾನು ಮಾಡಿದರೆ ತಮಿಳನ್ನೇ ಆಪ್ಷನಲ್ ಆಗಿ ತಗೋತೀನಿ, ಇಲ್ದಿದ್ರೆ ನಾನು ಕಲಿಯೋದೇ ಇಲ್ಲ ಅಂತ ಅವನಿಗೆ ಭಾಷಾಭಿಮಾನ ಇತ್ತು. ಇದು ಬೇರೆಯವರಿಗೆ ಗೊತ್ತಾಯಿತು. ಆ ಹುಡುಗನ ಕರೆದು ಅವ್ರ ಕಾಲೇಜಲ್ಲಿ ಫ್ರೀ ಸೀಟ್ ಕೊಟ್ಟರು, ಅವನಿಗೆ ಅಲಾಟ್ಮೆಂಟ್ ಮಾಡಿ ಅವಕಾಶ ಮಾಡಿಕೊಟ್ಟರು, ತಮಿಳು ಕಲಿತ. ಮೀನ್ವೈಲ್ 1962 ಒಳಗಡೆ ಇಂಡಿಯಾ ಮತ್ತು ಚೀನಾ ಒಂದು ವಾರ್ ಆಗಿತ್ತು. ಗೊತ್ತಿದೆಯಾ ನಿಮಗೆ? 1962ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಒಂದು ಯುದ್ಧ ನಡೀತದೆ. ಬಹಳ ದೊಡ್ಡ ಯುದ್ಧ. ವಿನಾಕಾರಣ ಭಾರತ ದೇಶ ಬಹಳ ಕಳ್ಕೊಂಡಿದ್ದ 3 ಯುದ್ಧಗಳಲ್ಲಿ ಅದು ಒಂದು. ನೆಹರು ಅವರು ಪ್ರಧಾನಮಂತ್ರಿ ಇದ್ದರು. ಅವರೊಂದಿನ ಬೆಳಿಗ್ಗೆ ರೇಡಿಯೋದೊಳಗಡೆ ಒಂದು ರಿಕ್ವೆಸ್ಟ್ ಇಟ್ಟರು ದೇಶದ ಮುಂದೆ. ಏನು ರಿಕ್ವೆಸ್ಟ್ ಇಟ್ಟರು ಅಂದರೆ, ಭಾರತೀಯರೆಲ್ಲರೂ ರಕ್ಷಣಾ ನಿಧಿಗೆ ನಿಮ್ಮ ಕೈಲಾದ ಮಟ್ಟಿಗೆ ಏನಾದರೂ ಸಹಾಯ ಮಾಡಿ ಅಂತ ಬೇಡಿಕೆನ ಇಟ್ಟರು. ಆವಾಗ ರೇಡಿಯೋ ಇತ್ತು, ರೇಡಿಯೋ ಒಳಗಡೆ ಅವರು ಹೇಳಿಕೆ ಕೊಟ್ಟರು. ಇಡೀ ದೇಶಾದ್ಯಂತ ಎಲ್ಲ ಜನ ಏನೇನೋ ಕೊಡ್ತಿದ್ರು. ಈ ಹುಡುಗನ ಕಿವಿ ಒಳಗಡೆ ಬಿತ್ತದು. ಯಾವ ಹುಡುಗ? ಅದೇ ಆ ಹಳ್ಳಿ ಹುಡುಗ, ತಮಿಳ್ನಾಡು ಶ್ರೀಮಂತ ಮನೆತನದ ಹುಡುಗ. ಅವನಿಗೂ ಮನಸ್ಸೊಳಗಡೆ ಬಂತು, ಏನಾದರೂ ಕೊಡಬೇಕು ಅಂತ ಬಂತು. ಅವ ಏನು ಕೊಡಬೇಕು ಅಂತ ವಿಚಾರ ಮಾಡೋದ್ರೊಳಗಡೆ ಆಗಿನ ತಮಿಳುನಾಡಿನ ಮುಖ್ಯಮಂತ್ರಿಗಳಾದಂಥ ಕಾಮರಾಜ್ ಅನ್ನೋರ್ದೊಂದು ಸಾರ್ವಜನಿಕ ಸಮಾರಂಭ ಇತ್ತು. ಆ ಸಭೆಗೆ ಆ ಹುಡುಗ ಹೋಗಿದ್ದ. ಹಿಂಗೆ ಕಿಕ್ಕಿರಿದು ಜನರ ನಡುವೆ ಆ ಹುಡುಗ ವೇದಿಕೆ ಮೇಲೆ ಬಂದು ತನ್ನ ಕೊರಳು ಒಳಗಡೆ ಇದ್ದ ಚಿನ್ನದ ಸರನ ತೆಗೆದು ಮುಖ್ಯಮಂತ್ರಿಗಳ ಕೈ ಕೊಟ್ಟ ಮತ್ತು ಹೇಳಿದ, ರಕ್ಷಣಾ ನಿಧಿಗೆ ಈ ಹಳ್ಳಿ ಹುಡುಗ ಕೊಡ್ತಾ ಇರುವಂಥ ಒಂದು ಸ್ಮಾಲ್ ಗಿಫ್ಟ್, ಇದು ಟೇಕ್ ಇಟ್ ಅಂದ. ಅವರು ಮುಖ್ಯಮಂತ್ರಿಗಳಿಗೂ ಬಹಳ ಖುಷಿಯಾಯಿತು. ಎಲ್ಲರೂ ಚಪ್ಪಾಳೆ ತಟ್ಟಿದ್ರು, ಮನೆಗೆ ಹೋದರು. ಮಾರನೇ ವರ್ಷ 1963 ಕಾರ್ಮಿಕರ ದಿನಾಚರಣೆ ದಿನ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಸಮಾರಂಭ ಇತ್ತು. ಆ ಸಮಾರಂಭಕ್ಕೆ ಮುಖ್ಯ ಅತಿಥಿ ಅಂತ ಆ ಹುಡುಗನ ಕರೆದ್ರು. ಹುಡುಗನ ಕರೆದು ಆ ಹುಡುಗ ಮಾಡಿದ ಸೇವಾ ಕಾರ್ಯವನ್ನು ಮೆಚ್ಚಿ ಮುಖ್ಯಮಂತ್ರಿಗಳೇ ಕೊಂಡಾಡಿ ಅವನಿಗೆ ಗೌರವ ಸನ್ಮಾನವನ್ನು ಮಾಡಿದರು. ಇಷ್ಟಾದ ಮೇಲೆ ಆ ಹುಡುಗನ ತಲೆಯೊಳಗೆ ಒಂದು ವಿಚಾರ ಬಂತು. ಏನು ವಿಚಾರ ಬಂತಂದರೆ, ಇಷ್ಟೆಲ್ಲ ನಾ ಸೇವೆ ಮಾಡಿದ್ದೀನಿ, ಒಬ್ಬರು ಟಿವಿಯಾಗ ಕೊಡಲಿಲ್ಲಲ್ಲ ಇದನ್ನ ಸುದ್ದಿನ, ಪೇಪರ್ ಒಳಗೂ ಬರೀಲಿಲ್ಲಲ್ಲ, ಸ್ವಂತ ಚಿನ್ನದ ಸರ ದಾನ ಮಾಡಿದ ಸುದ್ದಿ ಪೇಪರ್ ಒಳಗೆ ಬರಲಿಲ್ಲ ಅನ್ನೋದು ಹುಡುಗನಿಗೆ ಕಿರಿಕಿರಿಯಾಗಿ ಆನಂದ ವಿಕಟನ್ ಅನ್ನುವಂಥ ಪತ್ರಿಕೆಯ ಕಚೇರಿಗೆ ಹೋದ. ನ್ಯೂಸ್ ಪೇಪರ್ದ ಆಫೀಸ್ ಇರುತ್ತಲ್ಲ, ಆಫೀಸಿಗೆ ಹೋದ. ಸುಬ್ರಹ್ಮಣಿ ಅಂತ ಅದರ ಸಂಪಾದಕರಿದ್ದರು, ಅವ್ರನ್ನ ಭೇಟಿಯಾದ. ಏನು ಸ್ವಾಮಿ, ಯಾರ್ಯಾರ್ದೋ ಬರೀತೀರಾ, ಒಂದು ಸೇರ್ ಕಾಳು ಕೊಟ್ಟವ್ರದ್ದು ಬರೀತೀರಾ, 4 ರೂಪಾಯಿ ದಾನ ಕೊಟ್ಟವ್ರದ್ದು ಬರೀತೀರಾ, 2 ಬಟ್ಟೆ ಕೊಟ್ಟವ್ರದ್ದು ಬರೀತೀರಾ. ನಾನು ಅಗರ್ಭ ಶ್ರೀಮಂತ ಮನೆತನದ ಹುಡುಗ, ಕೊರಳೊಳಗಡೆ ಮಿಂಚೋದಕ್ಕೆ ಹಾಕ್ಕೊಂಡಿದ್ದ ಹಾರಾನ 4 ಜನಕ್ಕೆ ಉಪಕಾರ ಆಗಲಿ ಅಂತ ದಾನ ಕೊಟ್ಟಿದ್ದೀನಿ. ನಂದು ಯಾಕೆ ನೀವು ಪೇಪರ್ನೇ ಬರೀಲಿಲ್ಲ? ಆ್ಯಕ್ಚುಲಿ ನೀವು ಮೇನ್ ಪೇಜಲ್ಲಿ ಬರೀಬೇಕಿತ್ತು, ಆದರೂ ಯಾಕೆ ಬರೀಲಿಲ್ಲ ಅಂತ ಕೇಳಿದ್ರು. ಆ ಮನುಷ್ಯ ಇದ್ರಲ್ಲ ಸಂಪಾದಕರು, ಸುಬ್ರಹ್ಮಣ್ಯ, ಭಾಳ ಹಿರಿಯರು, ಭಾಳ ಅನುಭವಸ್ಥರು. ಹಿರಿಯರ ಮಾತು, ಅನುಭವಸ್ಥರ ಮಾತು ಭಾಳ ಯೋಗ್ಯ ಇರ್ತವೆ, ಕೇಳುವ ವ್ಯವಧಾನ ಇರಬೇಕಷ್ಟೆ. ಅವರು ಆ ಹುಡುಗನ ಕುಂಡ್ರಿಸ್ಕೊಂಡು ಹೇಳಿದರು, ನೀನು ಕೊಟ್ಟಿರೋದೇನೋ ಸರಿ ಇದೆ, ಆದರೆ ಕೊಟ್ಟಿದ್ದು ನಿಂದಲ್ಲ ಅನ್ನೋದು ನಿನಗೆ ಗೊತ್ತೇ ಇಲ್ಲ. ಸೀದಲ್ಲ ಸರ್, ನೀನೇನು ಚಿನ್ನದ ಸರ ಕೊಟ್ಟಿದೆಯಲ್ಲ, ಇಟ್ ಈಸ್ ಟೂ ಗುಡ್, ಭಾಳ ದೊಡ್ಡ ಕೆಲಸ ಮಾಡಿದೆಯಾ,
ಆದರೆ ಸರ ನಿಂದೇನು? ನೀ ದುಡ್ದಿರೋದೇನು? ಈ ಚಿನ್ನದ ಸರ ತಯಾರಿ ಆಗೋದ್ರೊಳಗಡೆ ಒಂದು ಹನಿ ಬೆವರಾದರೂ ನಿಂದು ಇದೆಯೇನು? ಇಲ್ಲ. ಮತ್ತು ನಿಂದು ಅಲ್ಲದ್ದು ಕೊಟ್ಟು ನಂದು ಹೆಸರು ಬೇಕು ಅಂತಂದರೆ ಇದಕ್ಕೆ ಮೂರ್ಖತನ ಅಂತ ಅನ್ನೋದಿಲ್ಲೇನು? ಸುಬ್ರಹ್ಮಣ್ಯ ಅವ್ರ ಮಾತು. ನಿಂದೇನಾದರೂ ಕೊಡು ಅಂದು ನೀನೇನು ಹೇಳಬೇಡ, ನಾನೇ ಪೇಪರ್ ತುಂಬ ಬರೀತೀನಿ, ಹೋಗಿ ಮನೆಗೆ ಅಂತ ಹೇಳ್ತಾರೆ. ಬಹಳ ಮಾತು. ಒಂದು 2-3 ಎಕ್ಸಾಂಪಲ್ ಕೊಡ್ತಾರೆ ಅವರು. ನೋಡು, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ. ನೋಡಪ್ಪ, ಒಂದು ಗಿಡ ಪರರಿಗೆ ಉಪಕಾರ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ಹಣ್ಣು ಕೊಡುತ್ತದೆ. ಬಾಕಿ ಯಾವ ಸ್ವಾರ್ಥನೂ ವೃಕ್ಷಕ್ಕಿಲ್ಲ. ಬೇರೆಯವ್ರಿಗೆ ಉಪಕಾರ ಆಗಲಿ ಅನ್ನೋ ಕಾರಣಕ್ಕಾಗಿಯೇ ನದಿ ಹರಿತದೆ. ನದಿಗಿನ್ಯಾವ ಸ್ವಾರ್ಥ ಇದೆ? 4 ಜನ ಕುಡಿಲಿ ಅನ್ನೋ ಕಾರಣಕ್ಕೆ ಹಸು ಹಾಲು ಕೊಡ್ತದೆ, ಅದಕ್ಕಿನ್ಯಾವ ಕಾರಣ ಇದೆ? ಹೇಗೆ ವೃಕ್ಷಕ್ಕೆ, ನದಿಗೆ ಮತ್ತು ಹಸುವಿಗೆ ಪರೋರಿಗೆ ಉಪಕಾರ ಮಾಡಬೇಕು ಅನ್ನೋ ಮನೋಭಾವ ಇದೆಯೋ, ಹಾಗೆ ಮನುಷ್ಯನಾದವನಿಗೆ ಪರೋಪಕಾರವನ್ನು ಮಾಡೋದಕ್ಕಾಗಿಯೇ ಭಗವಂತ ಶರೀರವನ್ನು ಕೊಟ್ಟಿದ್ದಾನೆ ಅನ್ನೋ ಭಾವನೆ ಇರಬೇಕು ಅಂತ ಹೇಳ್ತಾರೆ. ಮಂಕುತಿಮ್ಮಂದೊಂದು ಕಗ್ಗ ಇದೆ, ನೀವು ಕೇಳಿರಬೇಕು. ಇಳೆಯಿಂದ ಮೊಳಕೆ ಒಗೆವೊಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದೂ ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಎಷ್ಟು ಚಂದ ಮಾತಿದೆ. ಈ ಕಡೆ ತಗೋ ಕುರ್ಚಿ. ನಾನು ಆಗಲ್ಲ ಅದಕ್ಕೆ ಕೇಳಿದೆ, ಮಧ್ಯಾಹ್ನ ನಿದ್ದೆ ಬರೋಷ್ಟು ಊಟ ಆಗೈತಿಲ್ಲ ಅಂತ. ಮನುಷ್ಯನ ಸ್ವಭಾವ ಅಲ್ಲ. ಏನಂತಾರೆ ಗುಂಡಪ್ಪನವ್ರು ಏನಂತಾರೆ? ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಏನು ಮಾತಿದು? ನಾವೆಲ್ಲ ವಿದ್ಯಾವಂತರು ತಿಳ್ಕೋಬೇಕಿದು. ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಎಂಥ ಚಂದ ಮಾತಿದು. ಯಾಕೆ ಅವ್ರು ಇದನ್ನು ಹೇಳ್ತಾರೆ ಅಂದರೆ, ಭೂಮಿಯಿಂದ ಕಾಳು ಮೊಳಕೆಯಾಗಿ ಹೊರಗಡೆ ಬರಬೇಕಾದ್ರೆ ತಮಟೆ ಏನು ಬಾರಿಸೋದಿಲ್ಲ. ಬಾರಿಸ್ತದೇನು? ಒಂದು ಗಿಡ ಹಣ್ಣು ಕೊಡಬೇಕಾದ್ರೆ ತುತ್ತೂರಿ ಬಾರಿಸೋದಿಲ್ಲ. ಎಷ್ಟೋ ಲಕ್ಷಾಂತರ ವರ್ಷಗಳಿಂದ ಜಗತ್ತಿಗೆ ಬೆಳಕು ಕೊಡ್ತಾ ಇರೋ ಸೂರ್ಯ ಚಂದ್ರದ್ದು ಎಲ್ಲೂ ಒಂದು ಸದ್ದಿಲ್ಲ. 4 ಕಣೆ ಕೆಲಸ ಮಾಡೋದಿಲ್ಲ, 4 ರೂಪಾಯಿ ಮಾತಾಡ್ತೀಯಲ್ಲ ಮನುಷ್ಯ, ಹೊಲಿ ನಿನ್ನ ತುಟಿನ ಅಂತ ಅವ್ರು ಹೇಳ್ತಾರೆ. ಹಾಗೆ ಆನಂದ ವಿಕಟನ್ ಅನ್ನೋ ಪತ್ರಿಕೆಯ ಸಂಪಾದಕರು ಆ ಹುಡುಗನಿಗೆ ಹೇಳ್ತಾರೆ, ನೋಡಪ್ಪ, ನೀನು ಮಾಡಿರೋ ಕೆಲಸ ಬಹಳ ಒಳ್ಳೇದಿದೆ, ಆದರೆ ಅದು ನಿಂದಲ್ಲ. ನಿಂದು ಅಂತ ಏನಾದರೂ ಸಮಾಜಕ್ಕೆ ಕೊಟ್ಟ ದಿನ ನಾನೇ ಸ್ವತಃ ಬರೀತೀನಿ, ಹೋಗು ಮನೆಗೆ ಅಂತ. ಹುಡುಗನು ವಿಚಾರ ಮಾಡ್ತಾನೆ, ಹೌದಲ್ಲ, बाप का कमाई में काम करने वाला बहुत मिलता है, लेकिन आपका कमाई में काम करने वाला कहाँ भी नहीं मिलता है. जो आपका कमाई में काम करते हैं ना, वो अच्छे लोग हैं. जो बाप का कमाई में काम करते हैं ना, वो कच्चे लोग हैं. अच्छे लोग और कच्चे लोगों में यही एक फर्क है. ಅಪ್ಪ ಮಾಡಿದ್ದು ಅವು ಮಾಡಿದ್ರೊಳಗೆ 4 ರೂಪಾಯಿ ಹಂಚೋದ್ರೊಳಗೆ ಏನಿದೆ? ನಾನು ಏನಾದರೂ ಮಾಡಬೇಕು ಅಂತ ಹುಡುಗನ ತಲೆ ಒಳಗೆ ಬಂತು. ಸೀದಾ ಟರ್ನಿಂಗ್ ಪಾಯಿಂಟ್ ಆಫ್ ದ ಸ್ಟೋರಿ. ಸೀದಾ ಹುಡುಗ ಊರಿಗೆ ಹೋದ. ಅವ್ವ ಕೂತಿದ್ದಳು. ಅಗರ್ಭ ಶ್ರೀಮಂತರು ಅಂತ ಹೇಳಿದ್ನಲ್ಲ, ಅವ್ರಿಗೇನೂ ಕೊರತೆ ಇರಲಿಲ್ಲ. ಅವನ ಮುಂದೊಂದು ಮಾತು ಹೇಳ್ದ, ಅಮ್ಮ, ನನ್ನ ತಲೆಯೊಳಗೊಂದು ವಿಚಾರ ಬಂದ. ಸಣ್ಣ ವಯಸ್ಸಿನ ಹುಡುಗ, ಪ್ರೊಬೆಬ್ಲಿ 21-22 ವರ್ಷ ವಯಸ್ಸು. ಏನು ಅಂತ ಅವು ಕೇಳ್ತಾಳೆ. ನನ್ನ ಪಾಲಿನ ಆಸ್ತಿ ಏನಿದೆಯಲ್ಲ ಅದನ್ನೆಲ್ಲ ದಾನ ಮಾಡಿಬಿಡ್ತೀನಿ. 21-22 ವರ್ಷದ ಹುಡುಗ ಮನೆಗೆ ಹೋಗಿ ಅವು ಹೇಳ್ತಾನೆ, ನನ್ನ ಪಾಲಿನ ಆಸ್ತಿ ಏನಿದೆಯಲ್ಲ ಅದನ್ನೆಲ್ಲ ದಾನ ಮಾಡಿಬಿಡ್ತೀನಿ. ಅಕಸ್ಮಾತ್ ನೀವು ಕ್ಯಾಂಪ್ ಆದಮೇಲೆ ಹೋಗಿ ನಿಮ್ಮ ಅವ್ಗೆ ನಿಮ್ಮ ಅಪ್ಪ ಹಿಂಗಂದ್ರೆ ನಿಮಗೇನು ಅನ್ನಲ್ಲ. ಅವರು ನೆಟ್ಟಿಗೆ ಕಾಲೇಜಿಗೆ ಬರ್ತಾರೆ. ಯಾರು ನಿಮ್ಮ NSS ಆಫೀಸರ್ ಅಲ್ಲ ಅಲ್ಲ ಅನ್ನೋದಿಲ್ಲ. ಹುಡುಗ ಹೇಳ್ತಾನೆ ಅವನಿಗೆ, ಅವ್ವ, ನಂದಂತೇನು ಆಸ್ತಿ ಇದೆಯೋ ಅದೆಲ್ಲ ನಾನು ದಾನ ಮಾಡ್ತೀನಿ. ಚಲೋ ಮಾಡಿ ಹೋಗು ಅಂತಾಳೆ ಅವ್ವ. ತನ್ನ ಹೆಸರಿನಲ್ಲಿದ್ದ ಮನೆ, ಮಾರು, ಜಮೀನನ್ನು ಮಾರಿ ಆ ಊರೊಳಗಡೆ ಇದ್ದ ಬಡವರಿಗೆಲ್ಲ ದಾನ ಮಾಡ್ತಾನೆ. ನಾನು ಪುರಾಣದ ಕತೆ ಹೇಳ್ತಾ ಇಲ್ಲ. ಎಲ್ಲ ದಾನ ಮಾಡಿದ ಮೇಲೆ ಹುಡುಗ ಮದ್ರಾಸಿಗೆ ಹೋಗಿ ಚರಿತ್ರೆಯೊಳಗಡೆ ಮತ್ತು ರಾಜಕೀಯ ಶಾಸ್ತ್ರದೊಳಗಡೆ MA ಮಾಡ್ತಾನೆ. MA ಮಾಡಿದ ಮೇಲೆ
ಟುಟುಕೋಡಿ ಯೂನಿವರ್ಸಿಟಿ ಒಳಗಡೆ ಪ್ರಾಧ್ಯಾಪಕ ಹಾಗೂ ಮುಖ್ಯ ಗ್ರಂಥಾಲಯ ಅಧಿಕಾರಿಗೆ ಜಾಬ್ ಸಿಗ್ತದೆ. ದೊಡ್ಡ ಪೋಸ್ಟ್ ಅದು, ಪ್ರೊಫೆಸರ್ ಅಂತ, UGC ಸ್ಕೇಲ್. 1 ತಿಂಗಳು ಜಾಬ್ ಮಾಡಿದ ಮೇಲೆ ಪೇಮೆಂಟ್ ಬರ್ತದೆ, ಫಸ್ಟ್ ಪೇಮೆಂಟ್ ಆಫ್ ಹಿಸ್ ಲೈಫ್. ಆ ಪೇಮೆಂಟ್ ವಿಡ್ರಾ ಮಾಡಿಕೊಂಡು ಸೀದಾ DC ಆಫೀಸಿಗೆ ಹೋಗ್ತಾನೆ. DC ಆಫೀಸಿಗೆ ಹೋಗಿ, ಸರ್ ನಾನು ನನ್ನ ಮೊದಲನೇ ದುಡಿಮೆಯನ್ನು ಯಾರು ಅನಾಥರಿದ್ದಾರೋ ಅಂಥ ಮಕ್ಕಳ ಕಲ್ಯಾಣಕ್ಕಾಗಿ ಉಪಯೋಗ ಆಗೋ ಯೋಜನೆಗಳಿಗೆ ಕೊಡ್ತಾಯಿದ್ದೀನಿ, ತಗೊಳ್ಳಿ ಸರ್. DC ಅವರು ತಗೋತಾರೆ. ಹುಡುಗ ಎದ್ದು ವಾಪಸ್ ಬರ್ಬೇಕಾರೆ, ಸರ್ ನಾನು ದಾನ ಕೊಟ್ಟಿದ್ದೀನಿ, ಅದೊಂದು ಕಂಡೀಷನ್ ಇದೆ. ಏನು ಅಂತ ಕೇಳ್ತಾರೆ DC. ನಾನು ದಾನ ಕೊಟ್ಟಿರೋದು ಸೂರ್ಯ ಚಂದ್ರ ಇರೋವರೆಗೂ ಒಬ್ರಿಗೂ ಗೊತ್ತಾಗಬಾರ್ದು, ಒಬ್ರಿಗೂ ಗೊತ್ತಾಗಬಾರ್ದು. ಮೊದಲು ಯಾಕೆ ಯಾರಿಗೂ ಹೇಳಿಲ್ಲ ಅಂತ ಕೇಳಿದ ಮನುಷ್ಯ ಈಗ ಯಾರಿಗೂ ಹೇಳಬೇಡಿ ಅಂತ ಹೇಳ್ತಿದ್ದಾನೆ. DC ಅವ್ರಿಗೆ ಆಶ್ಚರ್ಯ ಆಯಿತು, ಆನಂದ ಆಯಿತು. ಓಕೆ, ಹೇಳೋದಿಲ್ಲ ಅಂದರು. ಅವ ಮನೆಗೆ ಹೋದ. ನಿಮ್ಗೆ ಆಶ್ಚರ್ಯ ಆಗ್ತಿರಬೇಕು, ಜಗತ್ತಿನಲ್ಲಿ ಇಂಥದ್ದೊಂದು ಘಟನೆ ಯಾವ ಭಾಗದಲ್ಲೂ ನಡೆದಿಲ್ಲ, ಯಾವ ನಾಗರಿಕತೆಯೊಳಗೂ ನಡೆದಿಲ್ಲ. ಹಿ ಸರ್ವ್ಡ್ ಆಸ್ ಎ ಪ್ರೊಫೆಸರ್, ಆಸ್ ಎ ಲೈಬ್ರರಿಯನ್ ಫಾರ್ 35 ಇಯರ್ಸ್. 35 ವರ್ಷ UGC ಸ್ಕೇಲ್ ಒಳಗಡೆ ಲೈಬ್ರರಿಯನ್ ಅಂತ ವರ್ಕ್ ಮಾಡ್ತಾರೆ. 35 ವರ್ಷದ ಒಟ್ಟು ಸಂಬಳದೊಳಗಡೆ ಒಂದೇ ಒಂದು ಪೈಸೆಯನ್ನು ತನ್ನ ಸ್ವಂತಕ್ಕೆ ಬಳಸಲಾರದೆ ಅನಾಥ ಮಕ್ಕಳ ಕಲ್ಯಾಣಕ್ಕೆ ಆ ಮನುಷ್ಯ ದಾನ ಮಾಡ್ತಾರೆ. ಈಗ ನಿಮ್ಮ ತಲೆಯೊಳಗೆ ಒಂದು ಪ್ರಶ್ನೆ ಬಂದಿರಬೇಕಲ್ಲ, ಸ್ವಂತ ಜೀವನಕ್ಕೆ ಏನು ಮಾಡಿದರು? 1 ಪೈಸೆ ತೊಗೊಂಡಿಲ್ಲಲ್ಲ ಅದರೊಳಗಡೆ. ಊಟ ಹೆಂಗೆ ಮಾಡಿದರು, ಬಟ್ಟೆ ಹೆಂಗೆ ತೊಗೊಂಡ್ರು, ಮನೆ ಹೆಂಗೆ ಅಲ್ಲ. ಮೊದಲನೇದು, ಅವರು ಮದುವೆ ಆಗಲಿಲ್ಲ, ತಾಪತ್ರಯನೇ ಬೇಡ ಅಂತ. ಎರಡನೇದು, ಸ್ವಂತ ಜೀವನದ ಎಲ್ಲ ಹೊರೆಗಳನ್ನು ನಿಭಾಯಿಸೋದಕ್ಕೆ ಹೋಟೆಲ್ ಒಳಗಡೆ ವೇಟರ್ ಆಗಿ, ಬಿಲ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾರೆ. ಗಾಂಧೀಜಿಯವ್ರ ಫಿಲಾಸಫಿ ಇನ್ಫ್ಲೂಯೆನ್ಸ್ ಆಗಿ ಕಾಸ್ಟ್ಲಿ ಬಟ್ಟೆನೆಲ್ಲ ಬಿಟ್ಟು ಖಾದಿ ಬಟ್ಟೆ ತೊಟ್ಕೊಳ್ಳೋದಕ್ಕೆ ಚಾಲೂ ಮಾಡ್ತಾರೆ. ಕಾಲಲ್ಲಿ ಶೂ ಬಿಟ್ಟು ಹವಾಯಿ ಚಪ್ಪಲಿ ಹಾಕೊಳ್ಳೋಕೆ ಚಾಲೂ ಮಾಡ್ತಾರೆ. ಹೀಗೆ 35 ವರ್ಷ ಸರ್ಕಾರಿ ಕೆಲಸ ಮಾಡಿದ ಆ ವ್ಯಕ್ತಿ ತನ್ನ ಸಂಪಾದನೆಯ ಎಲ್ಲ ಮೊತ್ತವನ್ನು ನಿರ್ಗತಿಕರ ಕಲ್ಯಾಣಕ್ಕಾಗಿ ಕೊಡ್ತಾರೆ. 1998 ಅವರು ರಿಟೈರ್ ಆಗ್ತಾರೆ. ನೀವು ಬಹುತೇಕ ಹುಟ್ಟಿರಲಿಲ್ಲ ಅನ್ನಿಸ್ತದೆ, ನೀವೆಲ್ಲ 2007 ಈ ಕಡೆಯವರು. 1998 ಒಳಗಡೆ ಅವ್ರು ರಿಟೈರ್ ಆಗ್ತಾರೆ. 20 ಲಕ್ಷ ರೂಪಾಯಿ ಸರ್ಕಾರದಿಂದ ಬರುತ್ತೆ ನಿವೃತ್ತಿ ವೇತನ. ಆ 20 ಲಕ್ಷದೊಳಗಡೆ 5 ಲಕ್ಷ ತಗೊಂಡೋಗಿ DC ಕೊಡ್ತಾರೆ. 10 ಲಕ್ಷವನ್ನು ರೈತರ ಕಲ್ಯಾಣಕ್ಕಾಗಿ ವಿನಿಯೋಗ ಮಾಡ್ತಾರೆ. 5 ಲಕ್ಷದೊಳಗಡೆ ಅವರು ಸ್ವಂತ ಒಂದು ಸಂಸ್ಥೆಯನ್ನು ಕಟ್ತಾರೆ. ಆ ಸಂಸ್ಥೆಗೆ ಪಾಲಂ ಅಂತ ಹೆಸರಿಡ್ತಾರೆ. ಪಾಲಂ ಅಂದರೆ ತಮಿಳುನಾಡಿನಲ್ಲಿ ಬ್ರಿಡ್ಜ್, ಸೇತುವೆ. ಯಾರ ಹತ್ರ ಇದೆಯೋ ಮತ್ತು ಯಾರ ಹತ್ರ ಇಲ್ಲವೋ ಅವರಿಬ್ಬರ ನಡುವೆ ಪಾಲಂ ವಿಲ್ ಬಿ ದ ಬ್ರಿಡ್ಜ್. ಯಾರಿಗೆ ಅವಶ್ಯಕತೆ ಇದೆಯೋ, ಯಾರ ಹತ್ರ ಇದೆಯೋ ಅವರು ಸಹಾಯ ಮಾಡೋದಕ್ಕೆ ಅದೊಂದು ಬ್ರಿಡ್ಜ್ ಅಂತ ಮಾಡ್ತಾರೆ. ಅವರು ರಿಟೈರ್ ಆದಮೇಲೆ 20 ಲಕ್ಷ ದಾನ ಮಾಡಿದ ಮೇಲೆ, ಪಾಲಂ ಸಂಸ್ಥೆ ಕಟ್ಟಿದ ಮೇಲೆ ಒಂದು ಸಮಾರಂಭ ನಡೀತದೆ. ಆ ಸಮಾರಂಭದೊಳಗಡೆ ತಮಿಳುನಾಡಿನ ಸೂಪರ್ ಸ್ಟಾರ್, ಬರೀ ತಮಿಳುನಾಡು ಯಾಕೆ, ಭಾರತ ದೇಶದ ಸೂಪರ್ ಸ್ಟಾರ್ ಅಥವಾ ಜಗತ್ತಿನ ಸೂಪರ್ ಸ್ಟಾರ್ ರಜನಿಕಾಂತ್ ಇರ್ತಾರೆ. ರಜನಿಕಾಂತ್ ಈ ಕಥೆಯೆಲ್ಲ ಕೇಳಿ ವಿಸ್ಮಿತ ಆಗ್ತಾರೆ. ಅವರು ಓಪನ್ ಸ್ಟೇಜಲ್ಲಿ ಎದ್ದು ಬಂದು ಹೇಳ್ತಾರೆ, ನಿಮಗೆ ಮಕ್ಕಳಿಲ್ಲ ಅಂತ ಯಾರು ಹೇಳಿದರು, ನಾನೇ ನಿಮ್ಮ ಮಗ ಆಗಿ ಕೊನೆವರೆಗೂ ಸಾಕ್ತೀನಿ, ನನಗೆ ನೀವು ತಂದೆಯಾಗಿ ಜೀವನ ಪರ್ಯಂತ ನನ್ನ ಜೊತೆ ಇರ್ರಿ ಅಂತ ಅವ್ರಿಗೆ ಓಪನ್ ಆಫರ್ ಕೊಡ್ತಾರೆ. ಅವಾಗಿದು ಎಲ್ಲ ಜಗತ್ತಿಗೆ ಗೊತ್ತಾಗುತ್ತೆ. ನಮ್ಮ ದೇಶದಕ್ಕಿಂತ ಅಮೇರಿಕಾದವ್ರಿಗೆ ಮೊದಲು ಗೊತ್ತಾಗುತ್ತೆ. ಅಮೇರಿಕಾದ ನ್ಯೂಯಾರ್ಕ್ನವ್ರು ಅವ್ರನ್ನ ಇನ್ವೈಟ್ ಮಾಡ್ತಾರೆ. ನ್ಯೂಯಾರ್ಕಿಗೆ ಈ ವ್ಯಕ್ತಿ ಹೋಗ್ತಾರೆ. ನ್ಯೂಯಾರ್ಕ್ ಒಳಗಡೆ ಮ್ಯಾನ್ ಆಫ್ ದಿ ಮಿಲೇನಿಯಂ ಅಂತ ಆ ಮನುಷ್ಯನಿಗೆ ಅವಾರ್ಡ್ ಕೊಡ್ತಾರೆ. ಶತಮಾನದ ವ್ಯಕ್ತಿ ಅಂತ ಅವಾರ್ಡ್ ಕೊಡ್ತಾರೆ. ಅವಾರ್ಡ್ ಕೊಟ್ಟೋದಷ್ಟೇ ಅಲ್ಲದೆ ಆ ಮನುಷ್ಯನಿಗೆ 30 ಕೋಟಿ ರೂಪಾಯಿ ಕೊಡ್ತಾರೆ. 30 crore. 30 ಕೋಟಿ ರೂಪಾಯಿನ ವೇದಿಕೆ ಮೇಲೆ ತಗೊಂಡು ವ್ಯಕ್ತಿ ವೇದಿಕೆಯಿಂದ ಕೆಳಗಡೆ ಇಳಿಯೋದ್ರೊಳಗಡೆ ಜಗತ್ತಿನ ನಿರ್ಗತಿಕರ ಕಲ್ಯಾಣಕ್ಕಾಗಿ ದಾನ ಮಾಡಿ ಕೆಳಗಿಳಿತಾರೆ. ಆ ವ್ಯಕ್ತಿ ಹೆಸರು ಪಿ ಕಲ್ಯಾಣ ಸುಂದರಂ. ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ಇದೆಲ್ಲ ಸಿಗುತ್ತೆ. ಅರೆ, ಒಬ್ಬ ಮನುಷ್ಯ ಸಮಾಜಕ್ಕಾಗಿ ತನ್ನ ಆಯುಷ್ಯ ಪೂರ್ತಿ ದುಡ್ದದ್ದನ್ನೆಲ್ಲ ದಾನ ಮಾಡಿನೂ ಸಂತೋಷದಿಂದ ಇರಬಹುದು ಅಂತಾದರೆ ನಾವು ಯಾಕೆ ಸ್ವಲ್ಪ ದಾನ ಮಾಡೋಕ್ಕಾಗೋದಿಲ್ಲ ಅಂತ ನಾವು ವಿಚಾರ ಮಾಡಬೇಕು. ಯು ಜಸ್ಟ್ ಆಸ್ಕ್ ಹಿಮ್. ಪಿ ಕಲ್ಯಾಣ ಸುಂದರಂ ಅವ್ರನ್ನ ಕೇಳಿ, ನಿಮ್ಗೇನು ಅನ್ನಿಸ್ತು ಅಂದರೆ ಹ್ಯಾಪಿ ಆಯಿತು ಅಂತ ಹೇಳ್ತಾರೆ. 4 ಜನಕ್ಕೆ ನಾನು ಆಸರ ಆದೇನಲ್ಲ ಅಂತ ಆನಂದ ಆಗ್ತಾಯಿದೆ. ನಾನು ಇರದೇ ಇದ್ದರೆ ಅಥವಾ ನಾನು ಕೊಡದೇ ಇದ್ದರೆ 4 ಜನ ಅಲ್ಲೇ ಉಳಿತಿದ್ರು. ಅವರಿಗೆ ಮುಂದೆ ಬರೋದಕ್ಕೆ, ಮೇಲೆ ಏಳೋದಕ್ಕೆ, ಬೆಳೆದು ನಿಲ್ಲೋದಕ್ಕೆ ನಮ್ಮ ಸಂಸ್ಥೆ, ಪಾಲಂ ಮತ್ತು ನನ್ನ ದುಡಿಮೆ
ಸಹಾಯ ಆಯ್ತಲ್ಲ ಅನ್ನೋದೇ ನನ್ನ ಅತ್ಯಂತ ದೊಡ್ಡ ಹಿರಿಮೆ ಅಂತ ಪಿ ಕಲ್ಯಾಣ ಸುಂದರಂ ಅನ್ನೋ ವ್ಯಕ್ತಿ ಹೇಳ್ತಾರೆ. ಸಿ ದ ಲಾಜಿಕ್. ನಾನು ಓದ್ತಾ ಇದ್ದೆ ಎಷ್ಟು ಜನ ಅವರಿಂದ ಸಹಾಯ ತಗೊಂಡಿದ್ದಾರೆ ಅಂತ, ಸುಮ್ಮನೆ ಕ್ಯೂರಿಯಾಸಿಟಿಗೆ ನೋಡ್ತಾ ಇದ್ದೆ. ಲ್ಯಾಕ್ಸ್ ಟುಗೆದರ್. ಗೊತ್ತಿಲ್ಲ ಕಲ್ಯಾಣ ಸುಂದರಂ ಅವರು ದುಡ್ದು ಕೊಟ್ಟು ದುಡ್ಡು ಅಂತ ಸಹಾಯ ತಗೊಂಡವ್ರಿಗೆ ಗೊತ್ತಿಲ್ಲ, ಇವರಿಗೆ ಕೊಟ್ಟಿದ್ದೀನಿ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಅವ್ರು ಕೊಟ್ಟಿದ್ದಾರೆ, ಇವ್ರು ತಗೊಂಡಿದ್ದಾರೆ. ಒಂದೆಲ್ಲೋ ಅಂತ ಪ್ರವಾಹ ನಿರಂತರವಾಗಿ ಪ್ರವಹಿಸಿದ್ದರ ಪರಿಣಾಮ ಇವತ್ತು ಅದೆಷ್ಟೋ ಜನರ ಬಾಳಿನಲ್ಲಿ ಬೆಳಕು ಬಂದಿದೆ. ಇದನ್ನು ನಿಸ್ವಾರ್ಥ ಮತ್ತು ನಿರಪೇಕ್ಷ ಭಾವದಿಂದ ಮಾಡುವಂಥ ಸೇವೆ ಅಂತ ಕರೀತಾರೆ. ದೆಹಲಿಯಲ್ಲಿ ಒಬ್ಬ ಮನುಷ್ಯ ಇದ್ದಾರೆ, ಓಂಕಾರ್ನಾಥ್ ಅಂತ ಅವ್ರ ಹೆಸರು. ನಿಮ್ಮ ಹತ್ರ ಮೊಬೈಲ್ ಇದ್ದಾವ ಅಲ್ಲ, ಈಗಲ್ಲ, ಒಟ್ಟು ಇಂಥವೆಲ್ಲ ನೋಡ್ಬೇಕು. ನಾನು ಮೊದಲು ಹೇಳಿದ್ನಲ್ಲ ಅವ್ರ ಹೆಸರೇನು, ಪಿ ಕಲ್ಯಾಣ ಸುಂದರಂ ಆಫ್ ತಮಿಳ್ನಾಡು. ಈಗ ಹೇಳಿದ್ನಲ್ಲ ಅವ್ರ ಹೆಸರೇನು, ಓಂಕಾರ್ನಾಥ್ ಆಫ್ ದೆಹಲಿ. ಅವ್ರನ್ನ ಮೆಡಿಸಿನ್ ಬಾಬಾ ಅಂತ ಕರೀತಾರೆ. ಏನಂತ ಕರೀತಾರೆ? ಅವ್ರ ಸರ್ವಿಸ್ ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಮುಂಜಾನೆ ಎದ್ದ ತಕ್ಷಣ ಮನೆಯಾಗ ನಾಷ್ಟ ಮಾಡಿ ಒಂದು ಏರಿಯಾಕ್ಕೆ ಬರ್ತಾರೆ. ಯಾವುದಾದ್ರೂ ಒಂದು ಏರಿಯಾ, ದೆಹಲಿ ಅಂದರೆ ದೊಡ್ಡ ಊರಲ್ಲ, ಒಂದು ಏರಿಯಾಕ್ಕೆ ಬರ್ತಾರೆ. ಪ್ರತಿ ಮನೆ ಮುಂದೆ ಹೋಗಿ ನಿಲ್ತಾರೆ. ಅಲ್ಲಿ ಹೋಗಿ ಓಂಕಾರ್ನಾಥ್ ಬಂದಿದ್ದೀನಿ ದಾನ ಮಾಡಿ ಅಂತ ಕೇಳ್ತಾರೆ. ಮೆಡಿಸಿನ್ ಬಾಬಾ ಓಂಕಾರ್ನಾಥ್. ಏನು ದಾನ ಮಾಡೋದು ಅಂದರೆ, ಅವ್ರ ಮನೆಯೊಳಗಡೆ ಬಳಸಿ ಉಳಿಸಿರೋ ಮೆಡಿಸಿನ್ ಇರ್ತಾವಲ್ಲ ಅದನ್ನು ದಾನ ಮಾಡೋದು. ಈಗ ಡಾಕ್ಟರ್ ನಮಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರಲ್ಲ, ಎಷ್ಟು ಬರೀತಾರೆ ಗುಳಿಗೆ? ಸಾಮಾನ್ಯವಾಗಿ 6, 8, 10 ಬರೀತಾರೆ. ಯಾವುದಾದ್ರು ಪೇಷಂಟ್ ಎಲ್ಲ ಗುಳಿಗೆ ತೊಗೊಂಡಿದ್ದು ಅದಾವು? ಯಾವ ತೊಗೊಳ್ಳೋದಿಲ್ಲ. ಡಾಕ್ಟ್ರ್ ಅಷ್ಟೇ ಹೇಳಿರ್ತಾರೆ 6 ತಗೋ ಅಂತ, ಇವ್ರು 2 ತೊಗೊಂಡು ಆರಾಮಾತಲ್ಲ ಅಂತಾರೆ ಅಲ್ಲ. ಅವ್ರದ್ದು ಥಿಂಕಿಂಗ್ ಕೆಪಾಸಿಟಿ ಹೆಂಗಿದೆ ನೋಡಿ. ಯಾರ್ಯಾರ ಮನೆಯೊಳಗಡೆ ಬಳಸಿ ಉಳಿಸಿರೋ ಮಾತ್ರೆ ಇದಾವಲ್ಲ ಅವನ್ನೆಲ್ಲ ದಾನ ಕೇಳ್ತಾರೆ. ಇಡೀ ದಿನ ಒಂದು ಏರಿಯಾದೊಳಗಡೆ ಹೋಗ್ತಾರೆ. ಎಷ್ಟು ಮೆಡಿಸಿನ್ ಕಲೆಕ್ಟ್ ಆಗುತ್ತೋ ಅದನ್ನೆಲ್ಲ ತಗೋತಾರೆ. ಒಬ್ಬರು ಡಾಕ್ಟ್ರ್ ಹತ್ರ ಹೋಗ್ತಾರೆ. ಆ ಡಾಕ್ಟ್ರ್ ಅವ್ನು ಬೈಫರ್ಗಟ್ ಮಾಡ್ತಾರೆ. ತಲೆನೋವಿಗೆ, ಮೈಕೈ ನೋವಿಗೆ, ಜ್ವರಕ್ಕೆ, ವಾಂತಿಗೆ, ಬೇದಿಗೆ. ಹಂಗೆ ಬೈಫರ್ಗಟ್ ಮಾಡಿದ ಮೆಡಿಸಿನ್ ಎಲ್ಲ ತೊಗೊಂಡು ಸ್ಲಮ್ ಏರಿಯಾದೊಳಗಡೆ ಇರೋ ಜನಕ್ಕೆ ಹೋಗಿ ಅವರ ಮೆಡಿಸಿನ್ ಕೊಡ್ತಾರೆ. ಅವ್ರಿಗೆ ವಯಸ್ಸು 70ಕ್ಕಿಂತ ಹೆಚ್ಚಾಗಿದೆ. 70ಕ್ಕಿಂತ ಹೆಚ್ಚು. ಭೋಪಾಲ್ ಅಂತ ಒಂದು ಊರಿದೆ, ಕೇಳಿದ್ದೀರಾ? ಭೋಪಾಲ್. ಡು ಯು ನೋ ಭೋಪಾಲ್? ಎಲ್ಲಿದೆ ಇದು? ಎಲ್ಲಿದೆ? ಮಧ್ಯಪ್ರದೇಶದ ರಾಜಧಾನಿ. ಅಲ್ಲಿ ಒಂದು ಘಟನೆ ನಡೀತದೆ. ಒಂದು ದಿನ ಒಂದು ಪ್ರೈಮರಿ ಸ್ಕೂಲು, ದೊಡ್ಡ ಸ್ಕೂಲು, ಭಾಳ ಜನ ಹುಡುಗರು. ಪ್ರೇಯರ್ ನಡೆದಿತ್ತು. ಪ್ರೇಯರ್ ನಡೆದಾಗ ಒಬ್ಬ ಹುಡುಗ ತಲೆ ಸುತ್ತು ಬಂದು ಬೀಳ್ತಾನೆ. ಯೂಶ್ವಲಿ ಶಾಲೆಗೆ ಹುಡುಗರು ಬೀಳೋದೆ ಪ್ರೇಯರ್ ನಡೆದಾಗ ಮತ್ತು ಎಕ್ಸಾಮ್ ನಡೆದಾಗ ಅಲ್ಲ. ಇನ್ನು ಭಾಳ ಇಂಥವಿಂದ ಕಾರ್ಯಕ್ರಮ ಇದ್ದಾಗ ಪ್ರೇಯರ್ ನಡೆದಾಗ ಯಾಕೆ ಬೀಳ್ತಾರೆ? ಸಾಮಾನ್ಯವಾಗಿ ಭಾಳ ಹೊತ್ತು ನಿಲ್ಲಕ್ಕೆ ಆಗೋದಿಲ್ಲ ಅಂತ ಬರ್ತಾರೆ. ಯಾಕಂದ್ರೆ ಅವರು ವೀಕ್ ಇರ್ತಾರೆ. ಎಕ್ಸಾಮ್ನಾಗ ಯಾಕೆ ಬೀಳ್ತಾರೆ? ಅವರು ವೀಕ್ ಇರ್ತಾರೆ. ಪ್ರೇಯರ್ನಾಗ ಬೀಳ್ತಾರಲ್ಲ ಅವಾಗ ಫಿಸಿಕಲಿ ವೀಕ್ ಇರ್ತಾರೆ. ಎಕ್ಸಾಮ್ನಾಗ ಬೀಳ್ತಾರಲ್ಲ ಅವಾಗ ಎಲ್ಲ ಗೊತ್ತಿದೆ. ನಮ್ಮ ದೇಶದಾಗ ಹಿಂಗೆ ಬಿದ್ದು ಎದ್ದು ರೂಢಿನೇ ಇಲ್ಲ ಹುಡುಗರಿಗೆ, ಅಲ್ವಾ ಸರ್? ಹಂಗೆ ಒಬ್ಬ ಹುಡುಗ ಬೀಳ್ತಾನೆ ಪ್ರೇಯರ್ ಒಳಗಡೆ. ಟೀಚರ್ಸ್ ಎಲ್ಲ ಹೋಗಿ ಹುಡುಗನ ಎತ್ತಾರೆ. ಪಾಪ ಏನಾಯಿತು ಏನೋ, ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟ್ರ್ ಡಯಾಗ್ನಸ್ ಮಾಡ್ತಾರೆ. ಡಾಕ್ಟ್ರ್ ಬಂದು ಡಯಾಗ್ನಸ್ ಮಾಡಿ ಕರೆದು ಹೇಳ್ತಾರೆ. ಹೆಡ್ ಮಾಸ್ಟ್ರು ಮತ್ತು ಯಾರ್ಯಾರು ಬಂದಿರ್ತಾರೆ. ಅವ್ರಿಗೇನು ಹೇಳ್ತಾರೆ ಹೆಡ್ ಮಾಸ್ಟ್ರು ಅಂದರೆ, ಇಮ್ಮಿಡಿಯೇಟ್ಲಿ ಅವ್ನಿಗೊಂದು ಸರ್ಜರಿ ಆಗಬೇಕು. ಅವ್ನ ಹಾರ್ಟ್ ಒಳಗಡೆ ಹೋಲಿದೆ. ಅವ್ನ ಹಾರ್ಟ್ ಒಳಗಡೆ ಹೋಲಿದೆ. ಅವ್ನಿಗೊಂದು ಸರ್ಜರಿ ಆಗಬೇಕು ಅಂತ ಡಾಕ್ಟ್ರು ಹೇಳ್ತಾರೆ. ಹೆಡ್ ಮಾಸ್ಟ್ರು ಕೇಳ್ತಾರೆ, ಎಷ್ಟು ಖರ್ಚಾಗುತ್ತೆ? ಡಾಕ್ಟ್ರ್ ಅಂತಾರೆ, ಅಪ್ರಾಕ್ಸಿಮೇಟ್ಲಿ 60,000 ರೂಪೀಸ್. ಇದೊಂದು 20 ವರ್ಷದ ಹಿಂದಿನ ಕತೆ. ಹಾರ್ಟ್ ಆಪ್ರೇಷನ್ ಮಾಡೋಕ್ಕೆ ಈಗ ಮತ್ತೆ ಭಾಳ ಖರ್ಚಾಗ್ತದೆ. ಹೆಡ್ ಮಾಸ್ಟರ್ ಅಂತಾರೆ, ಸರ್ ಇದು ಭಾಳ ಕಷ್ಟ ಇದೆ. ಯಾಕೆಂದರೆ ಆ ಹುಡುಗನ ಅಪ್ಪ ನಮ್ಮ ಸ್ಕೂಲ್ ಗೇಟ್ ಕೀಪರ್, ಅವನಿಗಿಷ್ಟು ದುಡ್ಡು ಕೊಡೋಕ್ಕೆ ಆಗೋದಿಲ್ಲ. ಅವಾಗ ಡಾಕ್ಟ್ರ್ ಅಂತಾರೆ, ಅಲ್ಲಿ ಬೇರೆ ದಾರಿ ಇಲ್ಲಪ್ಪ, ದುಡ್ಡು ಕೊಡಬೇಕು, ಆಪ್ರೇಷನ್ ಮಾಡಿಸ್ಬೇಕು. ನೀವ್ಯಾಕೆ ಆ ಕಡೆ ನೋಡ್ತೀವಿ? ಆವಾಗ ಹೆಡ್ ಮಾಸ್ಟ್ರು ಮಾರನೇ ದಿನ ಸ್ಕೂಲಿಗೆ ಹೋಗ್ತಾರೆ. ಹುಡುಗನ ಮನೆಗೆ ಕಳಿಸಿರ್ತಾರೆ. ಹೆಡ್ ಮಾಸ್ಟ್ರು ಪ್ರೇಯರ್ ಒಳಗಡೆ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನೋಡಿ ನಮ್ಮ ಸ್ಕೂಲ್ ಒಬ್ಬ ಪ್ಯಾರೆಂಟ್ ಮಗನಿಗೆ ಹಿಂಗಾಗಿದೆ, ನಿಮ್ಮ ಫ್ರೆಂಡ್ ಅವ್ನಿಗೇನಾದರೂ ಸ್ವಲ್ಪ ಹೆಲ್ಪ್ ಮಾಡೋಣ. ಎಲ್ಲರೂ ₹1, ₹2. ನೀವು ಯಾವಾಗಲಾದ್ರೂ ಹಿಂಗೆ ಕೊಟ್ಟಿದ್ದೀರಿ? ನಿಮ್ಮ ಕ್ಲಾಸ್ಮೇಟಿಗೆ ಪ್ರಾಬ್ಲಮ್ ಬಂದಾಗ ಯಾವಾಗಾದ್ರೂ ಹೆಲ್ಪ್ ಮಾಡಿರಿ? ಮಾಡಿಲ್ಲ.
ಹುಡುಕ್ಬೇಕಿಂತ ಆಪರ್ಚುನಿಟಿ. ಎಲ್ಲ ದುಡ್ಡು ಕೂಡಿಸಿ ಹಾರ್ಡ್ಲಿ ಒಂದು 10-15,000 ಅಷ್ಟೇ, 15,000 ರೂಪಾಯಿ ಆಗುತ್ತೆ. ಆಪ್ರೇಷನ್ ಮಾಡೋದು ಹೆಂಗೆ? 60,000. ಆ ಸ್ಕೂಲೊಳಗೆ ಒಬ್ಳು ಹುಡುಗಿ ಇರ್ತಾ, 3rd ಸ್ಟ್ಯಾಂಡರ್ಡ್, ಭಾಳ ಶಾಣೆ ಅಂದರೆ ಓದೋದು ಬರೆಯೋದಲ್ಲ, ಥಿಂಕಿಂಗ್ ಕೆಪಾಸಿಟಿ ಒಳಗೆ. ಆಕೆ ಹೆಡ್ ಮಾಸ್ಟರ್ ಹೇಳಿದ್ದು ಕೇಳಿಸ್ಕೊಂಡು ಏನು ಮಾಡ್ತಾಳೆ ಅಂದರೆ, ನಾನು ಅಮೌಂಟ್ ಕಲೆಕ್ಟ್ ಮಾಡಬೇಕು ಅಂತ 4-5 ಜನ ಎಲ್ಲಿ ಜನ ಇರ್ತಾರಲ್ಲ ಅಲ್ಲಿ ಹೋಗಿ ಹಾಡು ಹೇಳಕ್ಕೆ ಚಾಲೂ ಮಾಡ್ತಾರೆ. ಹಾಡು ಹೇಳ್ತಾಳೆ ಮತ್ತು ದುಡ್ಡು ಕೊಡ್ರಿ ಅಂತ. ಅವ್ರಂತಾರೆ, ನಿಮ್ಮ ಅಪ್ಪ ಗೊತ್ತೇನು? ಇಲ್ಲ. ಮತ್ತು ಯಾಕೆ ಹಾಡು ಹೇಳ್ತಿದ್ದಿ? ಇಲ್ಲ, ನನ್ನ ಫ್ರೆಂಡಿಗೆ ಹೆಲ್ಪ್ ಮಾಡಬೇಕು. ಹಿಂಗೆ ಆ ಕಡೆ ಈ ಕಡೆ ಹಾಡು ಹೇಳೋದು ಗೊತ್ತಾಗಿ ಒಂದು 4 ಜನ ಆಕೆ ಕಡೆ ಸ್ಟೇಜ್ ಶೋ ಮಾಡಿಸ್ತಾರೆ. ಅಲ್ಲಿ ಒಂದು ಸ್ವಲ್ಪ ಅಮೌಂಟ್ ಕಲೆಕ್ಷನ್ ಆಗುತ್ತೆ. ಆ ಅಮೌಂಟ್ ಎಲ್ಲ ತನ್ನ ಅಂಗಿ ಒಳಗಡೆ ಹಾಕ್ಕೊಂಡು ಹುಡುಗಿ ಹಾಸ್ಪಿಟ್ಲಿಗೆ ಹೋಗ್ತಾಳೆ. ಇಟ್ ವಾಸ್ 45,000 45,000ಕ್ಕಿಂತ ಹೆಚ್ಚಿಗೆ ಅಮೌಂಟ್. 3ನೇ ಕ್ಲಾಸ್ ಹುಡುಗಿ ಅಷ್ಟು ದುಡ್ಡು ತಗೊಂಡೋಗಿ ಡಾಕ್ಟ್ರಿಗೆ ಕೊಡ್ತಾಳೆ. ಹುಡುಗಿ 3ನೇ ಕ್ಲಾಸ್ ಹುಡುಗಿ, ಸರ್ ನನ್ನ ಫ್ರೆಂಡ್ಗೆ ಹಾರ್ಟ್ ಆಪ್ರೇಷನ್ ಮಾಡಿ ಅವ್ನಿಗೆ ಆರಾಮಾಗಬೇಕು, ಅವ ಆರಾಮಾಗೋದಕ್ಕೆ ಇನ್ನು ಎಷ್ಟು ರೂಪಾಯಿ ಬೇಕೋ ಅಷ್ಟು ರೂಪಾಯಿ ನಾನು ಹಾಡಿ ತಂದು ಕೊಡ್ತೇನೆ. ಏನು ಹಾರ್ಟಲ್ಲ ಆ ಹುಡುಗಿದು. ಡಾಕ್ಟ್ರು ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಆದಮೇಲೆ ಥಿಯೇಟ್ರಿಂದ ಹೊರಗಡೆ ಬರ್ತಾರೆ. ಬಂದು ಡಾಕ್ಟ್ರ್ ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಾ ಡಾಕ್ಟರ್? ಏನಮ್ಮ, ಫ್ರೆಂಡ್ ಹಾರ್ಟ್ ಉಳಿಸೋದಕ್ಕೆ ನೀನು ಹಾಡಿ ದುಡ್ಡು ಕೊಡ್ತೀಯ ಅಂತಂದರೆ, ಆಪ್ರೇಷನ್ ಮಾಡಿ ದುಡ್ಡು ತೊಗೊಂಡ್ರೆ ನನ್ನ ಡಾಕ್ಟರ್ಶಿಪ್ಗೆ ಏನರ್ಥ ಇದೆ? ನಾನು ದುಡ್ಡು ತೊಗೊಳೋದಿಲ್ಲ, ವಾಪಸ್ ತೊಗೊಂಡೋಗು ಅಂತ ಕೊಡ್ತಾರೆ. ಹುಡುಗಿ ಮನೆಗೆ ವಾಪಸ್ ದುಡ್ಡು ತೊಗೊಂಡು ಬಂದಮೇಲೆ ಅಪ್ಪ ಗೊತ್ತಾಗ್ತದೆ. ಈಗ ದುಡ್ಡು ಏನು ಮಾಡೋದು? ಯಾರ್ಯಾರೋ ಕೊಟ್ಟಿದ್ದಾರೆ, ಅದನ್ನು ಯಾರೋ 5 ರೂಪಾಯಿ ಕೊಟ್ಟಿದ್ದಾರೆ, 500 ರೂಪಾಯಿ ಕೊಟ್ಟಿದ್ದಾರೆ, 10 ರೂಪಾಯಿ ಕೊಟ್ಟಿದ್ದಾರೆ. ಅಪ್ಪ ಮಗಳು ಇಬ್ಬರು ಸೇರಿ ಒಂದು ಆ್ಯಡ್ ಕೊಡ್ತಾರೆ ಪೇಪರ್ಗೆ. ಏನು ಆ್ಯಡ್ ಅಂದರೆ, ಕಳೆದ 4 ದಿನಗಳಿಂದ ಇಂಥ ಕೆಲಸಕ್ಕೆ ಯಾರ್ಯಾರು ದುಡ್ಡು ಕೊಟ್ಟಿದ್ರು ಅವ್ರು ಬಂದು ನಮ್ಮ ಮನೆಗೆ ದುಡ್ಡು ತೊಗೊಂಡು ಹೋಗಿ. ಜನ ಎಷ್ಟು ಒಳ್ಳೆಯವರು, ಸಮಾಜ ಎಷ್ಟು ಒಳ್ಳೆಯದು. ನಾವು ಅಂತೀವಿ ಪ್ರಪಂಚ ಸರಿ ಇಲ್ಲ, ಜನ ಸರಿ ಇಲ್ಲ, ಕಾಲ ಸರಿ. ಒಂದು 4 ಜನ ಮನೆಗೆ ಬಂದು ಹೇಳ್ತಾರೆ, ನೋಡಮ್ಮ ನೀನೇನು ದುಡ್ಡು ವಾಪಸ್ ಕೊಡೋದು ಬೇಡ, ನೀನು ಹೀಗೆ ಹಾಡ್ತಾ ಇರು, ನಾವು ಹೀಗೆ ಕೊಡ್ತಾ ಇರ್ತೀವಿ. ಹೀಗೆ ಹಾಡ್ತಾ ಕೊಡ್ತಾ ದೇಶದಲ್ಲಿ ಎಲ್ಲೆಲ್ಲಿ ಬಡವ ಜನ ಇದ್ದಾರೋ ಅವ್ರ ಮಕ್ಕಳಿಗೆ ಹಾರ್ಟ್ ಆಪ್ರೇಷನ್ ಆಗಬೇಕು, ಅವ್ರಿಗೆಲ್ಲ ನೀ ದುಡ್ಡು ಕೊಡು ಅಂತ ಹೇಳ್ತಾರೆ. 3ನೇ ಕ್ಲಾಸಲ್ಲಿ ಹಾಡೋದಕ್ಕೆ ಚಾಲೂ ಮಾಡಿದ ಹುಡುಗಿ ಇನ್ನೂ ಹಾಡು ನಿಲ್ಲಿಸಿಲ್ಲ. ಹಾಡಿ ಭಾರತ ದೇಶ ಸೇರಿದ ಹಾಗೆ ಅಮೇರಿಕಾ, ಸೌತ್ ಆಫ್ರಿಕಾ, ಪಾಕಿಸ್ತಾನದಲ್ಲಿರುವಂಥ ಬಡ ಮಕ್ಕಳ ಹೃದಯದ ಶಸ್ತ್ರಚಿಕಿತ್ಸೆಗೆ ಸುಮಾರು ಕೋಟ್ಯಾಂತರ ರೂಪಾಯಿ ಸಂಗ್ರಹ ಮಾಡಿದ್ಳು ಆ ಹುಡುಗಿ. ಮತ್ತು 800 ಹುಡುಗರಿಗಿಂತ ಹೆಚ್ಚು ಹುಡುಗರದು ಆಪರೇಷನ್ ಫ್ರೀ ಆಫ್ ಕಾಸ್ಟ್ ಎಲ್ಲ ಹುಡುಗಿ ಮಾಡಿದ. ಆ ಹುಡುಗಿ ಹೆಸರು ಪಾಲಕ್ ಮುಚ್ಚಾಲ್ ಹಾರ್ಟ್ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ನೇ ಕಟ್ಟಿದ್ದಾಳೆ. ಈಗ ಆಕೆಗೆ 23-24 ವರ್ಷ ವಯಸ್ಸು. ಆಕೆ ಒಂದ್ಸರಿ ಯಾರಾದ್ರೂ ಕೇಳಿದ್ರು, ಅಲ್ಲ ನೀ ಇಷ್ಟೆಲ್ಲ ಸೇವೆ ಮಾಡ್ತಿದೆಯಲ್ಲ, ಮತ್ತು ನಿನಗೇನು ಕೊಡಬೇಕು? ಆಕೆ ಹೇಳ್ತಾಳೆ, ಆಪ್ರೇಷನ್ ಆಗಿ ಪೇಷಂಟ್ ಆಪ್ರೇಷನ್ ಥಿಯೇಟ್ರಿಂದ ಹೊರಗಡೆ ಬಂದಾಗ ಮುಖದ ಮೇಲೆ ಒಂದು ಕ್ವಾರ್ಟರ್ ಸ್ಮೈಲ್, ಅದೇ ನಾನು ಕೊಡಬೇಕಾದಂಥ ದೊಡ್ಡ ಗಿಫ್ಟ್ ಅಂತ. ಹೈದರಾಬಾದಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ಅವನ್ನ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅವನೇನು ಕೆಲಸ ಅಂದರೆ, ಮನೆ ಮೇಲೆ ಒಂದು ಸ್ವಲ್ಪ ಗಿಳಿ ಬಂದು ಕೂತ್ಕೋತಿದ್ವು. ಒಂದಿನ ಒಂದು ಹಿಡಿ ಅಕ್ಕಿ ತೊಗೊಂಡು ಹೋಗಿ ಹಾಕಿದ್ದು ನಾನು. ಸ್ವಲ್ಪ ಬಂದು ಕೂತ್ಕೊಳ್ಳೋ ಗಿಳಿ ಸಂಖ್ಯೆ ಭಾಳ ಆಯ್ತಂತೆ. ಏನಾದರೂ ಮಾಡಬೇಕು ಅಂತ ಮಾರನೇ ದಿವಸ ಒಂದು ಮುಷ್ಟಿ ಅಕ್ಕಿ ತೊಗೊಂಡೋಗಿ ಹಾಕಿದ್ನಂತೆ. ಮಾರನೇ ದಿವಸ ಇನ್ನೂ ಗಿಳಿ ಹೆಚ್ಚಿಗೆ ಆದ್ವಂತೆ. ಅವಾಗ ಒಂದು ಬಕೆಟ್ ಅಕ್ಕಿ ತೊಗೊಂಡೋಗಿ ಹಾಕಿದ್ನಂತೆ. ಹಿಂಗೆ ಅಕ್ಕಿ ಹಾಕೋದಕ್ಕೆ ಚಾಲೂ ಮಾಡಿದ ಮನುಷ್ಯ ಇವತ್ತು ಒಂದು ದಿನಕ್ಕೆ 6 ಕ್ವಿಂಟಲ್ ಅಕ್ಕಿ ಹಾಕ್ತಾನೆ. ಎವ್ರಿ ಡೇ 6 ಕ್ವಿಂಟಲ್ ಅಕ್ಕಿ ಹಾಕ್ತಾನೆ. ಮತ್ತು ಲಕ್ಷಾಂತರ ಗಿಳಿ ಬಂದು ಅವ್ರ ಮನೆ ಮೇಲೆ ಕೂತು ಅಕ್ಕಿ ತಿಂದು ಹೋಗ್ತಾನೆ. ಮುಂಬೈಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ಶಂಕರ್ ರಾಠೋಡ್ ಅಂತ ಅವನ ಹೆಸರು. ಆಸ್ಕರ್ ಅಂತ ಒಂದು ಫೌಂಡೇಶನ್ ಮಾಡಿದಾನೆ ಆ ಹುಡುಗ. ಅವನೇನು ಶಾಲೆ ಕಲ್ತ ಹುಡುಗಲ್ಲ, 10ನೇ ಕ್ಲಾಸ್ಗೆ ಶಾಲೆ ಬಿಟ್ಟು ಹುಡುಗ. ಶಾಲೆ ಕಲ್ತವ್ರು ಇಂಥವೆಲ್ಲ ಮಾಡೋದಿಲ್ಲ, ಶಾಲೆ ಬಿಟ್ಟವ್ರೆ ಭಾಳ ಜನ ಇಂಥದೆಲ್ಲ ಮಾಡ್ತಾರೆ. ಅವನದೇನು ವಿಶೇಷ ಅಂದರೆ, ಯಾರು ಡೈಲಿ ತಪ್ಪಿಸದೆ ಶಾಲೆಗೆ ಹೋಗ್ತಾರೋ, ಮುಂಬೈ ಈಸ್ ಫೇಮಸ್ ಫಾರ್ ವಾಟ್? ಹಾಲಿವುಡ್. ಇನ್ನೊಂದು ಮಿಸಾಲ್ ಪಾವ್, ವಡಾಪಾವ್, ಮಿಸಾಲ್ ಪಾವ್ ಎಲ್ಲ ಅಲ್ಲಿದೆ, ಮುಂಬೈ ಇದೆ. ಇಡೀ ಮುಂಬೈ ಒಳಗಡೆ ಎಷ್ಟು ವಡಾಪಾವ್ ಮಿಸಾಲ್ ಪಾವ್ ಮಾರಾಟ ಆಗ್ತಾವೆ ಅಂದರೆ ಅದಕ್ಕೆ ಲೆಕ್ಕನೇ ಇಲ್ಲ. ಇಟ್ ಈಸ್ ಫೇಮಸ್ ಫಾರ್ ಹಾಲಿವುಡ್, ಮಿಸಾಲ್ ಪಾವ್, ವಡಾಪಾವ್, ಆ್ಯಂಡ್ ಥರ್ಡ್ ಒನ್ ಈಸ್ ಸ್ಲಮ್ ಏರಿಯಾ.
ಜಗತ್ತಿನ ಅತಿ ದೊಡ್ಡ ದೊಡ್ಡ ಸ್ಲಮ್ಗಳು ಮುಂಬೈ ಒಳಗಡೆ ಇದ್ದಾವೆ. ಹಂಗೊಂದು ಅಂಬೇಡ್ಕರ್ ನಗರ ಸ್ಲಮ್ ಏರಿಯಾ ಅಂತ ಇದೆ. ಅಲ್ಲಿ ಭಾಳ ಹುಡುಗರು ಶಾಲೆಗೆ ಹೋಗೋದಿಲ್ಲ. ಯಾಕೆ ಶಾಲೆಗೆ ಹೋಗೋದಿಲ್ಲ ಅಂದರೆ ಅವರೆಲ್ಲ ಸಮುದ್ರದ ಬಾಜು ಇದ್ದಾರೆ. ಅವರಿಗೆ ಸಮುದ್ರದೊಳಗಡೆ ಹೋಗಿ ಒಂದೋ ಎರಡೋ ಮೀನು ಹಿಡ್ಕೊಂಡು ತಂದು ಬಾಜಾರ್ ಒಳಗಡೆ ಮಾರಿದರೆ 4-8 ರೂಪಾಯಿ ಸಿಗ್ತಾವೆ. ಮಸ್ತ್ ಮಜಾ ಮಾಡೋಕ್ಕಾಯ್ತು. ಹೀಗಾಗಿ ಅವ್ರು ಶಾಲೆಗೆ ಹೋಗೋದಿಲ್ಲ. ಮತ್ತು ತಪ್ಪಿ 4 ಹುಡುಗರು ಶಾಲೆಗೆ ಹೋದರೆ ಮೇಷ್ಟ್ರೇ ಅವ್ರನ್ನ ಕಳಿಸ್ಬಿಡ್ತಾರೆ, ಹೋಗೋ ಮೀನು ಹಿಡಿಯೋಕ್ಕಂತೇಳಿ. ಸರ್ ಎಷ್ಟು ಚಲೋ ಇರ್ಬೋದಲ್ಲ, ಇಂಥವ್ರು ಸರ್ ಇರ್ತಾರೆ, ಇದ್ದಾರೆ. ಈ ಹುಡುಗ ಇದನ್ನು ನೋಡಿ ನೋಡಿ ಅಶೋಕ್ ಶಂಕರ್ ರಾಠೋಡ್, ಈ ಹುಡುಗನಿಗೆ ಇದನ್ನು ನೋಡಿ ನೋಡಿ ಒಮ್ಮೆ ಏನು ಅನ್ನಿಸ್ತು, ಹಿಂಗಾದ್ರೆ ಹೆಂಗೆ, ಇವರೆಲ್ಲ ಶಾಲೆಯೊಳಗೆ ಕುಳಿತುಕೊಳ್ಳೋಂಗೆ ಒಂದು ಉಪಾಯ ಮಾಡಬೇಕು ಅಂತ ಅವನೇ ಒಂದು ಫೌಂಡೇಶನ್ ಮಾಡ್ತಾನೆ. ಆಸ್ಕರ್, OSCAR, ಆಸ್ಕರ್ ಫೌಂಡೇಶನ್. ಏನು ಕಂಡೀಷನ್ ಅಂದರೆ, ಯಾರ ದಿನ ರೆಗ್ಯುಲರ್ ಸ್ಕೂಲಿಗೆ ಹೋಗ್ತೀರಿ ಅವ್ರಿಗೆ ನಾನು ಫುಟ್ಬಾಲ್ ಆಡೋದು ಕರ್ಕೋತೇನೆ. ಅವನ ಹತ್ರ ಒಂದು ಫುಟ್ಬಾಲ್ ಇಲ್ಲ. ಅವ ಎಲ್ಲಿ ಫುಟ್ಬಾಲ್ ತರ್ತಿದ್ದ, ಫುಟ್ಬಾಲ್ ಸ್ಟೇಡಿಯಂ ಹತ್ರ ಹೋಗಿ ಆಡಿ ಒದ್ದು ಹರಿದು ಬಿದ್ದಿರೋ ಫುಟ್ಬಾಲ್ ತೊಗೊಂಡು ಬರ್ತಿದ್ದ, ಅದಕ್ಕೆ ಹೊಲಿಗೆ ಹಾಕಿ ಆಡ್ತಿದ್ದ. ಈ ಸುದ್ದಿ ಟಿ ವಿಯವ್ರಿಗೆ ಗೊತ್ತಾಯಿತು, ಈ ಸುದ್ದಿ ಸ್ಟಾರ್ಸಿಗೆ ಗೊತ್ತಾಯಿತು, ಈ ಸುದ್ದಿ ಸ್ಪೋರ್ಟ್ಸ್ಮೆನ್ಗೆ ಗೊತ್ತಾಯಿತು. ಅಮೀರ್ ಖಾನ್, ಮಹೇಂದ್ರ ಸಿಂಗ್ ಧೋನಿ, ದೊಡ್ಡ ದೊಡ್ಡ ಟಿ ವಿಯವರೆಲ್ಲ ಅವನಿಗೆ ಸಪೋರ್ಟ್ ಮಾಡಿದರು. ಸಪೋರ್ಟ್ ಅಲ್ಲ, ಆ ಹುಡುಗನ ಜೊತೆ ಫುಟ್ಬಾಲ್ ಆಡಕ್ಕೆ ಬಂದರು. ಈಗ ಹುಡುಗ ಕಾಲೋನಿ ಒಳಗಡೆ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿದ, ಏನು, ಧೋನಿ ಜೊತೆ ಫುಟ್ಬಾಲ್ ಆಡೋಂಗಿದ್ರೆ 10ನೇ ಕ್ಲಾಸಲ್ಲಿ ಟಾಪರ್ ಇರಬೇಕು. ಹೆಂಗೆ ಆಫರ್ ಅಲ್ಲ. ಸಚಿನ್ ತೆಂಡೂಲ್ಕರ್ ಜೊತೆ ಮಾತಾಡೋಂಗಿದ್ರೆ ನೀವು ರೆಗ್ಯುಲರ್ ಸ್ಕೂಲಿಗೆ ಹೋಗಬೇಕು. ಹೀಗೆ ಆಸ್ಕರ್ ಫೌಂಡೇಶನ್ ಮಾಡಿ ಹುಡುಗ ಸುಮಾರು 1.5-2 ಲಕ್ಷ ಹುಡುಗರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಾ, ಫಿಫಾ ಅಂತ ಇದೆಯಲ್ಲ, ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ ನಡೀತಲ್ಲ, ವರ್ಲ್ಡ್ ಕಪ್ ಫಿಫಾ ಫುಟ್ಬಾಲ್ದು ಈವೆಂಟ್ ಆರ್ಗನೈಸ್ ಆದ ತಕ್ಷಣ ಒಂದು ಸ್ವಲ್ಪ ಟಿಕೆಟ್ಸ್ನ ಎತ್ತಿಡ್ತಾರೆ VIPಸ್ಗೆ ಅಂತ. ಅವು ರಿಸರ್ವ್ ಟಿಕೆಟ್ಸ್. ಅದರೊಳಗೆ ಒಂದು 50 ಟಿಕೆಟ್ ಆಸ್ಕರ್ ಸ್ಲಮ್ ಏರಿಯಾಕ್ಕೆ ಬರ್ತಾವೆ. ಅಲ್ಲಿರುವಂಥ ಬಡ ಮಕ್ಕಳನ್ನೆಲ್ಲ ಕರ್ಕೊಂಡು ಅವ್ನು ವಿಮಾನದಾಗ ಹೋಗಿ ಫುಟ್ಬಾಲ್ ಮ್ಯಾಚ್ ತೋರಿಸಿ ಬರ್ತಾನೆ. ಒಬ್ಬರ ಇಬ್ಬರ ಇಂಥವ್ರು ಸಾವಿರಾರು ಜನ ಇದ್ದಾರೆ. ಅವ್ರದ್ದು ಒಂದೇ ಒಂದು ಮಂತ್ರ ಅಂದರೆ ಸೇವೆ, ಸರ್ವೀಸ್ ಸರ್ವೀಸ್ ಸರ್ವೀಸ್. ಸರ್ವೀಸ್ ಟು ದ ಪೀಪಲ್ ಈಸ್ ಸರ್ವೀಸ್ ಟು ದ ಗಾಡ್. ಬೈ ಸರ್ವಿಂಗ್ ಪೀಪಲ್ ದೇ ಆರ್ ಎನ್ರಿಚಿಂಗ್ ದ ಸೊಸೈಟಿ, ದೇ ಆರ್ ಸ್ಟ್ರೆಂಥನಿಂಗ್ ದ ಸೊಸೈಟಿ, ದೇ ಆರ್ ಗಿವಿಂಗ್ ಸ್ಟ್ರೆಂತ್ ಟು ದಿ ಸೊಸೈಟಿ. ಆದ್ದರಿಂದ ನಾವು ಕೂಡ ಇಂಥ ಸೂಕ್ಷ್ಮಾವಕಾಶಗಳನ್ನು ಸೃಷ್ಟಿ ಮಾಡಿಕೊಂಡು ಅಶಕ್ತರಿಗೆ ಅಗತ್ಯಾನುಸಾರ ಸಹಾಯ ಮಾಡುವ ಪ್ರವೃತ್ತಿಯನ್ನು ಉದ್ದೀಪನ ಮಾಡಬೇಕು ಅನ್ನೋ ಉದ್ದೇಶ ಈ ಯೋಜನೆಗಿದೆ. ಪ್ರೀತಿಯ ಸೋದರ ಬಂಧುಗಳೇ, ಹೀಗೆ ವಿದ್ಯಾವಂತರಾದವರು, ಅನುಕೂಲ ಇದ್ದವರು ಒಂದು ಸ್ವಲ್ಪ ಸೇವೆ ಮಾಡೋದ್ರಿಂದ ಕೊಟ್ಟವರು ಕಳ್ಕೊಳ್ಳೋದಕ್ಕಿಂತ ಪಡೆಯೋದು ಹೆಚ್ಚು. ಇನ್ನೊಂದ್ಸರಿ ಹೇಳ, ಕೊಟ್ಟವರು ಕಳ್ಕೊಳ್ಳೋದಕ್ಕಿಂತ ಪಡ್ಕೊಳ್ಳೋದು ಹೆಚ್ಚು. ಏನು ಕೊಟ್ಟಳು ರಿಯಾ? 1-2-3 kg ಕಾಳು. ಈಕೆಗೆ ಇಲ್ಲಿ ಖುಷಿ ಆಯ್ತಲ್ಲ ಸತ್ಕಾರ ಮಾಡಿದಾಗ. ಐ ಥಿಂಕ್ ಕೊನೆಯವರೆಗೂ ಆಕೆಗೆ ಇದು ನೆನಪು ಒಳಗಡೆ ಇರ್ತದೆ. ರೈಟ್ ಆರ್ ರಾಂಗ್? 3 kg ಕಾಳು, 4 kg ಕಾಳು ಏನು ರಿಯಾ ಪಾಟೀಲ್ರಲ್ಲ, ಜಿಯಾ ಗೌಡ್ರ? 4 kg ಕಾಳೇನು ದೊಡ್ಡದಲ್ಲ. ಆದರೆ ಕೊಟ್ಟಿದ್ದಷ್ಟು ಕಾಳಿಗೆ ಆಕೆಗೇನು ಒಂದು ತೃಪ್ತಿ ಸಿಕ್ತಲ್ಲ. ಈಗೇನು ಹಾಕಿದ ಮಾಲೆ, ಹಾಕಿದ ಶಾಲು ಏನು ದೊಡ್ಡದಲ್ಲ. 2-3 ವರ್ಷದೊಳಗೆ ಶಾಲು ಹರಿದು ಹೋಗ್ತದೆ, ಇನ್ನೊಂದು ಗಂಟೆಗೆ ಮಾಲೆ ಬಾಡಿ ಹೋಗ್ತದೆ. ಆದರೆ ಸಂತೋಷ ಇದೆಯಲ್ಲ, ಅದು ಶಾಶ್ವತವಾಗಿ ಉಳಿತದೆ. ಅದನ್ನೇ ಸರ್ವಜ್ಞ ಚಕ್ರವರ್ತಿ ಕೊಟ್ಟಿದ್ದು ತನಗೆ. ನಿಮಗೆ ಗೊತ್ತಾ ಮಿಲಿಂದಾ ಗೇಟ್ಸ್? ಡು ಯು ನೋ ಮಿಲಿಂದಾ ಗೇಟ್ಸ್? ಬಿಲ್ ಗೇಟ್ಸ್ ಮಿಸ್ಸಸ್. ಒಂದು ದಿವಸ ಗಂಡ ಹೆಂಡತಿ ಸೇರಿ ಮೀಟಿಂಗ್ ಮಾಡ್ತಾರೆ. ಏನು ಮೀಟಿಂಗ್ ಮಾಡ್ತಾರಂದರೆ, ಅಲ್ರಿ ಇಷ್ಟೆಲ್ಲ ಇದೆಯಲ್ಲ ಇದನ್ನೇನು ಮಾಡೋದು? ಮೀಟಿಂಗ್ ಹೆಂಗಿದೆ ನೋಡಿ, ಇಷ್ಟೆಲ್ಲ ಇದೆಯಲ್ಲ ಇದನ್ನೇನು ಮಾಡೋದು? ಅವಂತ ನೀ ಏನು ಹೇಳ್ತೀವಿ ಅದನ್ನು ಮಾಡೋಣ. ನಾವೊಂದು ಪ್ಲೆಡ್ಜ್ ಮಾಡೋಣ. ಪ್ಲೆಡ್ಜ್ ಗೂಗಲ್ ಒಳಗಡೆ ನೋಡಿ, ಇದು ಚೆನ್ನಾಗಿದೆ. ಪ್ಲೆಡ್ಜ್ ಏನು ಪ್ಲೆಡ್ಜ್ ಅಂದರೆ ಗಿವಿಂಗ್ ಪ್ಲೆಡ್ಜ್. ಕೊಟ್ಬಿಡು. ನಮ್ಮ ಹತ್ರ ಏನಿದೆಯೋ ಅದು ಯಾವುದು ನಮ್ಮದಲ್ಲ. ಸಾಧ್ಯ ಇದೆ ಹಿಂಗೆ ಮನೋಭಾವ ಬರೋದಕ್ಕೆ? ನಮ್ಮ ಹತ್ರ ಏನಿದೆಯೋ ಅದು ಯಾವುದು ನಮ್ಮದಲ್ಲ, ಅದೆಲ್ಲ ಜಗತ್ತಿದ್ದು. ಮಿಲಿಂದಾ ಗೇಟ್ಸ್ ಮತ್ತು ಬಿಲ್ ಗೇಟ್ಸ್ ಪಗಾರದ ಮೇಲೆ ಅವ್ರ ಕಂಪ್ನಿಯೊಳಗೆ ದುಡಿತಾರೆ, ಸಂಬಳದ ಮೇಲೆ. ಅವ್ರ ಹತ್ರ ಇರೋ ಆಸ್ತಿನೆಲ್ಲ ಜಗತ್ತಿನ ನಿರ್ಗತಿಗೆ ಈಗಾಗಲೇ ದಾನ ಮಾಡಿಬಿಟ್ಟಿದ್ದಾರೆ. ನಾರಾಯಣ ಮೂರ್ತಿ, ಸುಧಾಮೂರ್ತಿ, ಡು ಯು ನೋ ಸುಧಾಮೂರ್ತಿ? ಅವ್ರದ್ದೊಂದು ಬುಕ್ ಇದೆ, ಒಂದು ಸರಿ ಓದಿ ನೋಡಿ. ದ ಡೇ ವೆನ್ ಐ ಸ್ಟಾಪ್ಡ್ ಡ್ರಿಂಕಿಂಗ್ ಮಿಲ್ಕ್. ದ ಡೇ ವೆನ್ ಐ ಸ್ಟಾಪ್ಡ್ ಡ್ರಿಂಕಿಂಗ್ ಮಿಲ್ಕ್.
ಅವ್ರದ್ದು ಇನ್ನೊಂದು ಬುಕ್ ಇದೆ, 3000 ನಾಟ್ಸ್, 3000 ಗಂಟುಗಳು. ಕೌದಿ ಗೊತ್ತಿದೆ? ಕೌದಿ 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 ಹಾಂ. ಇಲ್ಲಿ ಈ ಭಾಗದಲ್ಲಿ ರಾಮದುರ್ಗ ಸೌದತ್ತಿ ಭಾಗದಲ್ಲಿ ಕೆಲ ಸಾಮಾಜಿಕ ಅನಿಷ್ಟ ಪದ್ಧತಿಗಳಿಗೆ ಒಳಗಾಗಿರುವಂಥ ಹೆಣ್ಣು ಮಕ್ಕಳನ್ನೆಲ್ಲ ಕೂಡಿಸಿ ಅವರಿಗೆ ಸ್ವಯಂ ಉದ್ಯೋಗ ಮಾಡುವಂಥ ಪ್ರೇರಣೆಯನ್ನು ಕೊಟ್ಟು ಅವ್ರ ಕಡೆ ಕೌದಿ ಹೊಲಿಸ್ತಾರೆ. ಮತ್ತು ಆ ಕೌದಿನ ಅಮೇರಿಕಾ, ಇಂಗ್ಲೆಂಡಿನ ದೊಡ್ಡ ದೊಡ್ಡ ಗೆಸ್ಟ್ಗೆ ಗಿಫ್ಟ್ ಕೊಡ್ತಾರೆ. ಒಂದೊಂದು ಕೌದಿಗೆ $100, $500, $2,000 ದುಡ್ಡು ಬರ್ತದೆ. ಆ ದುಡ್ಡೊಳಗಡೆ ಎಲ್ಲ ಬಡವರಿಗೆ ಸೇವೆ ಮಾಡ್ತಾರೆ. ನನಗನ್ಸೋ ಮಟ್ಟಿಗೆ ಸದ್ಯದೊಳಗಡೆ ಅತ್ಯಂತ ದೊಡ್ಡ ದಾನಿ ಅಂದರೆ ಸುಧಾಮೂರ್ತಿ ಅವರು. ಹಳ್ಳಿಯ ಮೊನ್ನೆ ಅಂಥದ್ದೇ ಒಂದು ಕೌದಿನ ದ್ರೌಪದಿ ಮುರ್ಮು ಅವರಿಗೆ ಅವ್ರು ಗಿಫ್ಟ್ ಕೊಟ್ಟರು. ಇಡೀ ದೇಶದಲ್ಲಿರುವಂಥ ಎಲ್ಲ ಬುಡಕಟ್ಟು ಏರಿಯಾದ ಸ್ಕೂಲ್ಗಳಿಗೆ ಕಂಪ್ಯೂಟರ್ ಕೊಟ್ಟಿದ್ದಾರೆ. ಅಂದರೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಆನೆ ಭಾರ ಆನೆದು, ಇರುವೆ ಭಾರ ಇರುವೆದು ಅಂತ ಒಂದು ಮಾತಿದೆ. ಅವರಷ್ಟೆಲ್ಲ ಕೊಟ್ಟಿದ್ದಾರೆ, ಅಷ್ಟೆಲ್ಲ ಸೇವೆ ಮಾಡಿದ್ದಾರೆ ಅಂದಮೇಲೆ ನಾವು ಯಾಕೆ ಯಾರಿಗಾದರೂ ಸೇವೆ ಮಾಡೋದಕ್ಕಾಗೋದಿಲ್ಲ? ನಮ್ಮ ಕೈಲಿ ದುಡ್ಡು ಕೊಡೋದಕ್ಕಾಗದೇ ಇರ್ಬೋದು, ಮನೆ ಕಟ್ಟಿಸಿ ಕೊಡೋದಕ್ಕಾಗದೇ ಇರ್ಬೋದು, ಅಟ್ಲೀಸ್ಟ್ ವಯಸ್ಸಾದವ್ರಿಗೆ ಒಂದು ಪುಟ್ಟ ಸೇವೆ ಆದರೂ ಮಾಡ್ಬೋದಾ? ಅಥವಾ ನಮ್ಮೂರಿನಲ್ಲಿ ಶಾಲೆ ಕಲಿತಿರುವಂಥ ಮಕ್ಕಳಿಗೆ 2 ಅಕ್ಷರನಾದರೂ ಹೇಳ್ಕೊಡ್ಬೋದಾ? ನಾವಿರೋ ಮನೆ ಸುತ್ತಮುತ್ತ ವಾತಾವರಣ ಆದರೂ ಸ್ವಚ್ಛವಾಗಿ ಇಟ್ಕೋಬೋದಾ? ಇದು ಸೇವೆನೇ ತಾನೆ, ಇದು ಸೇವೆನೇ ತಾನೆ. ಸ್ವತಃ ನಮ್ಮ ಹೆತ್ತ ತಂದೆ ತಾಯಿಯನ್ನು ಖುಷಿಯಾಗಿ ಇಡೋ ಹಾಗೆ ನಾವು ಸೇವೆ ಮಾಡ್ಬೋದಾ? ಹೀಗೆ ಈ ಸೇವೆ ಅನ್ನೋ ಯಜ್ಞದೊಳಗಡೆ, ಸೇವೆ ಅನ್ನುವಂಥ ಪವಿತ್ರವಾದ ಕೆಲಸದೊಳಗಡೆ ಭಾಗವಹಿಸುವಂಥ ಮನೋಭಾವವನ್ನು ನಮಗೆ ಮೂಡಿಸೋದೇ ಈ NSSನ ಆಶಯ. ತುಂಬ ಸಂತೋಷ ಆಯಿತು. ನೀವೆಲ್ಲ ತಿಳಿದವರಿದ್ದೀರಿ. ಇದನ್ನು ಸ್ವಲ್ಪ ಖಾತ್ರಿ ಮಾಡ್ಕೊಳ್ಳಿ. ಬೇರೆಯವರಿಗೆ ಸೇವೆ ಮಾಡೋದ್ರಿಂದ ಈ ಜೀವನಕ್ಕೊಂದು ಅರ್ಥ ಹೆಚ್ಚಾಗುತ್ತೆ, ವಿದ್ಯೆಗೊಂದು ತಾತ್ಪರ್ಯ ಹೆಚ್ಚಾಗುತ್ತೆ. ಅಂಥ ಸೇವಾ ಮನೋಭಾವ ನಿಮ್ಮೆಲ್ಲರಿಗೆ ಬರಲಿ ಅಂತ ಆಶಿಸಿ, ಮಜಲಟ್ಟಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅಂದರೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ರೆಪ್ಯೂಟೆಡ್ ಕಾಲೇಜ್. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೋಸ್ಟ್ ರೆಪ್ಯೂಟೆಡ್ ಗೌರ್ನಮೆಂಟ್ ಕಾಲೇಜ್ ಅಂತ ಲಿಸ್ಟ್ ಮಾಡಿದರೆ ಟಾಪ್ 3 ಒಳಗಡೆ ಮಜಲಟ್ಟಿನೇ ಇರ್ತಾರೆ. ಅಷ್ಟು ರೆಪ್ಯೂಟೆಡ್ ಕಾಲೇಜ್. ಅಂಥ ಕಾಲೇಜಲ್ಲಿ ಕಲಿತಾ ಇರೋದು ನಿಮ್ಮ ಸೌಭಾಗ್ಯ. ಅದರಲ್ಲೂ ಈ ವರ್ಷದ NSS ಕ್ಯಾಂಪ್ ನಿಮಗೆಲ್ಲರಿಗೂ ನೆನಪುಳಿತದೆ. ನಿಮ್ಮ NSS ಆಫೀಸರ್ ಶ್ರೀಯುತ ಟಕ್ಕಣ್ಣವ್ರು ಸರ್ ತುಂಬ ಕ್ರಿಯಾಶೀಲರು, ದೂರದೃಷ್ಟಿ ಇರುವಂಥವರು, ಸಮಾಜಮುಖಿ ಚಿಂತನೆಗಳನ್ನು ಮಾಡ್ತಾ ಇರೋರು. ಅವರು ಈ ಶಿಬಿರವನ್ನು ಆಯೋಜನೆ ಮಾಡಿ ನಿಮ್ಮೆಲ್ಲರಿಗೆ ಒಳ್ಳೆಯ ವಿಷಯಗಳನ್ನು, ಒಳ್ಳೆಯ ಸಂಗತಿಗಳನ್ನು ಸಿಗೋ ಹಾಗೆ ಪ್ರಯತ್ನ ಮಾಡಿದ್ದಾರೆ. ನಿಮ್ಮ ಕಾಲೇಜಿನ ಎಲ್ಲ ಜಮ್ಸ್ ನಿಮ್ಮ ಕಾಲೇಜ್ನಾಗ ಅದ. ಜಮ್ಸ್ ಅಂದರೆ ₹5 ಮಾಡ್ತಾವೆ, ಆ ಜಮ್ಸ್ ಅಲ್ಲ. ಜಮ್ ಅಂದ್ರೇನು? ರತ್ನ. ಆಲ್ ಜಮ್ಸ್ ಆರ್ ದೇರ್ ಇನ್ ಮಜಲಟ್ಟಿ ಕ್ಯಾಂಪಸ್. ಎಲ್ಲರೂ ಜಮ್ಸ್. ಎಷ್ಟು ಒಳ್ಳೆಯ ಕಾಲೇಜ್ ಇದೆ, ಅಲ್ಲಿ ಕಲಿತಾ ಇದ್ದೀರಿ. ಒಳ್ಳೆಯ NSS ಆಫೀಸರ್, ಒಳ್ಳೆಯ ಲೆಕ್ಚರ್ಸ್. ಮತ್ತು ನಿಮ್ಮದು ಲಕ್ ಏನು ಅಂದರೆ ಈ ಊರೊಳಗಡೆ ನಿಮ್ಮದು ಕ್ಯಾಂಪ್. ಈ ಊರು ಭಾಳ ಒಳ್ಳೆಯ ಊರು. ಈ ಊರವ್ರು ಯಾರಾದೇನು ಹುಡುಗರು? ಹಾಂ, ಎಷ್ಟು ಒಳ್ಳೆಯ ಜನ ಇದ್ದಾರೆ, ಎಷ್ಟು ಹಿರಿಯರೆಲ್ಲ ನಿಮ್ಗೆ ಸಪೋರ್ಟ್. ನಿಮ್ಮ ಕ್ಯಾಂಪ್ ಹಿಂಗೆ ನೀರಾಗಿ ತೇಲ್ಕೊಂಡು ಹೋಗ್ಬೇಕು, ಅಷ್ಟು ಅವ್ರು ಸಪೋರ್ಟ್ ಮಾಡಿದ್ದಾರೆ. ಅವ್ರದ್ದು ಒಂದು ಸೇವೆನೇ ಅಲ್ಲ. ನೀವು ಅವ್ರ ಸೇವೆ ಮಾಡೋದಕ್ಕೆ ಬಂದಿದ್ದೀರಿ, ನಿಮ್ಮ ಸೇವೆ ಅವ್ರು ಮಾಡ್ತಾಯಿದ್ರು. ವರ್ಷ ಅಂತ ಕರೀತಾರೆ ಅಲ್ಲ. ಒಳ್ಳೆಯ ಊರಲ್ಲಿ ಒಳ್ಳೆಯ NSS ಆಫೀಸರ್, ಒಳ್ಳೆಯ ಲೆಕ್ಚರ್ಸ್ ಮತ್ತು ಒಳ್ಳೆಯ ಫ್ರೆಂಡ್ಸ್. ನನಗೆ ನಿಮ್ಮ ಸರ್ ಒಂದು ವಿಡಿಯೋ ತೋರಿಸಿದ್ರು. ಎಷ್ಟು ಕಸ ಇತ್ತು, ಎಷ್ಟು ಕೊಳೆ ಇತ್ತು, ಅದೆಲ್ಲ ಹೀಗಿತ್ತು, ಹೀಗಾಗಿದೆ ಅಂತ ಒಂದು ವಿಡಿಯೋ ತೋರಿಸಿ. ಇದಕ್ಕೆ ಡೆವಲಪ್ಮೆಂಟ್ ಅಂತ ಕರೆಯೋದು, ಇದನ್ನು ಸಿವಿಲೈಸೇಷನ್ ಅಂತ ಕರೆಯೋದು, ಇದನ್ನು ಎಜುಕೇಷನ್ ಅಂತ ಕರೆಯೋದು. ಅಂದರೆ ಕಸ ಹೋಗಿ ಹೂವು ಅರಳೋ ಹಾಗೆ ಮಾಡೋದಕ್ಕೆ ಎಜುಕೇಷನ್ ಅಂತ ಕರೀತಾರೆ. ಐ ಫೆಲ್ಟ್ ವೆರಿ ಹ್ಯಾಪಿ. ಹೀಗೆ ಮುಂದುವರಿಲಿ. ಈ NSSನ ಫೋಟೋಗೆ, ಮಾರ್ಕ್ಸಿಗೆ ಮಾತ್ರ ಸ್ವೀಕಾರ ಮಾಡಬೇಡಿ. ಕಾಲೇಜಲ್ಲಿದೆ, ಎಲ್ಲರೂ ಭಾಗವಹಿಸಿದ್ದಾರೆ, ಸರ್ ಫೋರ್ಸ್ ಮಾಡಿದ್ರು ಅಂತ ಮಾಡಿ. ಟೇಕ್ ಇಟ್ ಈಸ್ ಎ ಮಂತ್ರ. ಇದೊಂದು ಮಂತ್ರ ಆಗಬೇಕು. ಮಂತ್ರ ಫಾರ್ ಚೇಂಜ್ ಅಂತ ಒಂದು ಮೂಮೆಂಟ್ ಇದೆ ಕರ್ನಾಟಕದೊಳಗಡೆ. ನೋಡಿ ಅದು ಒಂದು ಸರಿ. ನನಗೆ ಇಲ್ಲಿ ಬಂದ ತಕ್ಷಣ ನೆನಪಾಯಿತು. ನಾನು ಒಂದು 3-4 ಸ್ಟೇಟ್ ಲೆವೆಲ್ NSS ಕ್ಯಾಂಪಲ್ಲಿ ಶಿಬಿರಾರ್ಥಿಯಾಗಿ ಭಾಗವಹಿಸಿದ್ದೆ. ಆಗಿನ NSS ಕ್ಯಾಂಪು ಈಗಿನ NSS ಕ್ಯಾಂಪು ಭಾಳ ಕಷ್ಟ ಇದೆ. ಮೊಟ್ಟ ಮೊದಲು ಹೋದ ತಕ್ಷಣ ನಮಗಿಂತ ಒಂದು ಗುಡಾರ ಕೊಟ್ಟರು. ಇದು ಪ್ಲಾಸ್ಟಿಕ್ದಿದೆ ಗುಡಾರ ಇರುತ್ತೆ ಗೊತ್ತಾ ನಿಮಗೆ? ಅದು ಕೊಟ್ಟು 2 ಹಗ್ಗ ಕೊಟ್ಟರು. ನಾವು ಎದಕ್ಕೆ ಅಂತ ಕೇಳಿದ್ವಿ. ಮನೆ ಕಟ್ಕೋರಿ ಅಂದರು ಅವರು. ಅಯ್ಯೋ ದೇವ್ರೆ, ಆರಾಮ್ ಮಲ್ಕೊಂಡು ತಿಂದು ಉಂಡವರು ಗುಡ್ಡದ ಮ್ಯಾಗ ಕರ್ಕೊಂಡು ಗುಡಾರ ಕೊಟ್ಟಾರ, ಮನೆ ಕಟ್ಕೋರಿ. ಮತ್ತು ನಾವು ಏನು ಮಾಡಿದ್ವಿ, ಉಡಾಳ್ತನ ನೋಡೋಣ ಅಂತ ಸುಮ್ಮನೆ ಕೂತ್ವಿ.
ಗುಡಾರ ಕಟ್ಕೋರಿ ಊಟ ಮಾಡಿರಿ ಅಂತ. 12 ಆದರೂ ಗುಡಾರ ಕಟ್ಟಕ್ಕೆ ಬರೋದು. ಅಂದ್ರೆ ನಮ್ಗೆ ನಾವು ಹೆಂಗಿರ್ಬೇಕಂತನೇ ಗೊತ್ತಿಲ್ಲ, ಈ ದೇಶ ಏನು ಕಟ್ತೀವಿ ಅಂತ. ಅದನ್ನು ಕಲಿಸೋದು ಇದು NSS. ಈಗ ನೀವು ಒಂದು 5-6 ದಿವಸ ಎಷ್ಟು ಖುಷಿ ಪಡ್ತಾ ಇದ್ದೀರಿ ನೋಡಿ. ಈಗ ಅಲ್ಲಿ ಮಧ್ಯಾಹ್ನ ಒಂದು 3 ಜನ ಊಟಕ್ಕೆ ಬಡಿಸಿದ್ರಿ, ಇದೇನು ದೊಡ್ಡ ಕೆಲಸ ಅಲ್ಲ, ಆದರೆ ಅದೊಂದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ನ ಕಲಿಸೋದಕ್ಕೆ NSS. ನೀವೇ ಆ್ಯಂಕರಿಂಗು, ನೀವೇ ವೆಲ್ಕಮ್ ಮಾಡೋದು, ನೀವೇ ಗೆಸ್ಟ್ನ ಹೋಸ್ಟ್ ಮಾಡೋದು, ಇಂಥದ್ದನ್ನೆಲ್ಲ ಇದು ಕಲಿಸ್ತದಲ್ಲ. ಇದನ್ನು ನೀವು ಜೀವನ ಪರ್ಯಂತರ ನೆನಪಿಟ್ಕೋಬೇಕು ಮತ್ತು ಪಾಲಿಸಬೇಕು. ಈಗ ಮಾತ್ರ ಸ್ವಚ್ಛತೆ, ಈಗ ಮಾತ್ರ ಶಿಸ್ತು ಆಗಬಾರ್ದು, ಅದು ಪ್ರತಿದಿನ ಪ್ರತಿ ಕ್ಷಣ ಅನ್ನೋ ಹಾಗೆ ಆದರೆ ಈ ಶಿಬಿರ ಸಾರ್ಥಕ ಆಗುತ್ತೆ ಅಂತ ಭಾವಿಸಿ ನನ್ನನ್ನು ಇಲ್ಲಿ ಸೇವೆ ಸಲ್ಲಿಸೋದಕ್ಕೆ ಆಮಂತ್ರಿಸಿದ್ದರಿಂದ ನಿಮ್ಮ ಶಿಬಿರ ಅಧಿಕಾರಿಗಳಿಗೆ, ಎಲ್ಲ ಉಪನ್ಯಾಸಕ ಬಂಧುಗಳಿಗೆ, ಈ ಊರಿನ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ನಿಮಗೆ ನಮಸ್ಕಾರ ಅರ್ಪಿಸಿ ಮಾತು ಮುಗಿಸ್ತೀನಿ. ನಮಸ್ಕಾರ.